ಮಹಾಶಿವರಾತ್ರಿಯ ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಗುರುದೇವ ಸಮರ್ಥ ಶಿವಾನಂದರಲ್ಲಿ ಅನಂತ ಪ್ರಣಾಮಗಳು ಸಲ್ಲಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಬಂದಂಥ, ಇದುವರೆಗೆ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ರಾಮಣ್ಣ ದೊಡ್ಡಮನೆಯವರಲ್ಲಿಯೂ, ಬಸವರಾಜ್ ಮಳವಳ್ಳಿಯವರಲ್ಲಿಯೂ ಹಾಗೂ ಇಲ್ಲಿ ಬಂದು ಸೇರಿದಂಥ ಎಲ್ಲ ಆತ್ಮಬಂಧುಗಳಲ್ಲಿ ನನ್ನ ಅನಂತ ಪ್ರಣಾಮಗಳು. ಪುಣ್ಯಾತ್ಮರೇ, ಈ ಸಪ್ತಾಹದ ನಿಮಿತ್ತ ಇವತ್ತಿನ ವಿಷಯವನ್ನು ನಿಜಗುಣ ಪದ್ಯದಿಂದ ನಿಮಿಷಾರ್ಧವಾಗಲಿ ನಿಮ್ಮ ನೆನಹುನಿಂದೊಡೆ ಮುಕ್ತಿ. ನಿಮಿಷದ ಅರ್ಧ ಮನಸ್ಸಿನಿಂದ ಮುಕ್ತಿ ಅಂತ ಹೇಳ್ತಾರೆ. ಮುಕ್ತಿ ಅಂದರೆ ಬಂಧನದಿಂದ ಬಿಡುಗಡೆ, ಆಲೋಚನೆಯಿಂದ ಬಿಡುಗಡೆ, ದುಃಖದಿಂದ ಬಿಡುಗಡೆ. ನಿಮಿಷಾರ್ಧ ಈ ಶರೀರ ಭಾವವನ್ನು ಕಳ್ಕೊಂಡು ಸಚ್ಚಿದಾನಂದ ಭಾವದಲ್ಲಿ ನೆಲೆ ನಿಂತು ಬಿಟ್ಟರೆ ಆನಂದನ ಆನಂದ. ಆದರೆ ಚಂಚಲ ವೃತ್ತಿ ಇದ್ದಂಥ ಈ ಮನಸ್ಸನ್ನು ಕ್ಷಣ ಮಾತ್ರ ನಿಲ್ಲಿಸೋಕ್ಕಾಗಲ್ಲ. ಮನುಷ್ಯ ವಿಷಯಾದಿಗಳಲ್ಲಿ ತಿರುಗಾಡಕ್ಕೆ ಬಿಟ್ಟು ದುಃಖಿಯಾಗ. ವಿಷಯಾದಿಗಳ ಸಂಘದಿಂದ ಸಹಜ ಪ್ರವೃತ್ತಿ ಏನಾಗೈತೆ ಅಂದರೆ ಚಂಚಲ ವೃತ್ತಿ ಆಗೈತೆ. ಅವರು ಜನ್ಮ ಜನ್ಮಾಂತರ ಸಂಸ್ಕಾರ ಬಲ, ಜನ್ಮ ಜನ್ಮಾಂತರ ಸಂಸ್ಕಾರ ಬಲ ಅದಕ್ಕೈತಿ. ಇವತ್ತು ಒಂದೇ ಕಲ್ತಿಲ್ಲ ಅದು. ಜನ್ಮ ಜನ್ಮಾಂತರ ಅದು ಅಭ್ಯಾಸ ಆಗಿಬಿಟ್ಟತ್ತೆ. ಅದಕ್ಕೆ ವಿಷಯಗಳ ಕಂಡ ಕಡೆ ಮನಸ್ಸು ಎಳೆದು ಹೋಗೋದು, ವಿಷಯಗಳ ಭೋಗ ಮತ್ತು ಧನುವು ಆಯಾಸ ಬಳಲಿಕ್ಕೆ, ಮತ್ತು ತನ್ನ ಸಹಜ ಸ್ವರೂಪವಾದ ನಿದ್ದೆಯೊಳಗೆ ಆನಂದ. ಅಂದರೆ ಮನಸ್ಸು ಯಾವಾಗ ನಿಲ್ತತಿ ಅವಾಗ ಸುಖಾನ ಐತಿ. ಅರ್ಥಾತ್ ಏನಪ್ಪ ಅಂದ್ರೆ ನಿಜವಾಗಿ ನೀನು ಸುಖ ಸ್ವರೂಪನ ಐತಿ. ಮನಸ್ಸು ನಿಂತಾಗ ಅನುಭವಕ್ಕೆ ಬರ್ತದೆ ಅಷ್ಟೆ. ಮನಸ್ಸು ಚಂಚಲ ಆದರೆ ದುಃಖ, ಮನಸ್ಸು ನಿಶ್ಚಲ ಆದರೆ ಸುಖ. ಚಂಚಲ ವೃತ್ತಿಯನ್ನು ಕಳ್ಕೊಳೋ ಬಗೆ ಹೆಂಗಪ್ಪ? ಮನಸ್ಸಿನ ಚಂಚಲ ವೃತ್ತಿಯನ್ನು ಯಾಕೆ ಕಳ್ಕೋಬೇಕು? ಸಾಮಾನ್ಯವಾಗಿ ಏನಾಕೈತೆ ಅಂದ್ರೆ ಬಾಲಕ ಅವಸ್ಥೆ ಒಳಗೆ, ಯೌವನ ಅವಸ್ಥೆ ಒಳಗೆ ಮನುಷ್ಯನ ಚಂಚಲ ವೃತ್ತಿ ಆಟ ಪಾಠ ಕೂಟ ಇದ್ರೊಳಗೆ ಹೋಗ್ತದೆ. ವಯಸ್ಸಾದ ಮೇಲೆ ಆ ಚಂಚಲ ವೃತ್ತಿ ಸಹಜ ವೃತ್ತಿ ಆಗಿಬಿಡ್ತೈತಿ. ಹಗಲು ಅನ್ನೋಂಗಿಲ್ಲ, ರಾತ್ರಿ ಅನ್ನೋಂಗಿಲ್ಲ. ಸಹಜವಾಗಿ ಅದು ವಿಷಯಾದಿಗಳಲ್ಲಿ ತಿರುಗಾಡಕತ್ಬಿಡುತ್ತೆ. ಅವಶ್ಯಕತೆನೇ ಇರೋದಿಲ್ಲ. ಸಹಜವಾಗಿ ಏನಾಗಿರ್ತೈತಿ, ಈಗೇನಾಗಿರ್ತೈತಿ, ಬಾಲಕ ಅವಸ್ಥೆ ಒಳಗೆ ಆಟ ಪಾಠ ಓದೋದ್ರಾಗ ಅದ್ರ ಕಡೆ ಹೋಗತ್ತೆ ಮನಸ್ಸು, ಮತ್ತು ದನವಾಗಿ ಗಾಢ ನಿದ್ರೆ ಹೋಗತ್ತೆ. ಆದ್ರೆ ವಯಸ್ಸಾದ ಮೇಲೆ ಮನುಷ್ಯನ ಚಂಚಲ ವೃತ್ತಿ ತೀವ್ರ ಹಾಕ್ಕೊಂತ ಹೋಗತ್ತೆ. ಅದು ಸುಮ್ಮನೆ ಇರೋದೇ ಇಲ್ಲ. ನೋಡಿರಿ, ವಯಸ್ಸಾದಾರ ನೋಡ್ರಿ, ಗೊಣಕ್ಕೊಂತ ಇಲ್ಲದೆಲ್ಲ ಹಳೇದು ನೆನಪು ಮಾಡಿಕೊಂಡು ತಿರುಗಾಡ್ತಿರ್ತೈತೆ. ಹಂಗೆ ರಾತ್ರಿ ಅನ್ನೋಂಗಿಲ್ಲ, ಹಗಲು ಅನ್ನೋಂಗಿಲ್ಲ. ಯಾಕಂದ್ರೆ ಅದು ಪ್ರವೃತ್ತಿ ಗಟ್ಟಿ ಹಾಕ್ಕೊಂತ ಬಂದುಬಿಟ್ಟಿರ್ತೈತಿ. ಅಲ್ಲಿ ವಿಷಯಗಳಲ್ಲಿ ಮೋಹ ಹಂಗೆ ಉಳಿದಿರ್ತೈತಿ. ಮತ್ತು ಅದರೊಳಗೆ ಪ್ರಯತ್ನ ಮಾಡ್ಕೊತ ಮಾಡ್ಕೊತ ಇಂದ್ರಿಯಗಳ ಶೀತಲಾಗಿರ್ತಾವೆ. ಮನಸ್ಸು ಹರಿಯಕ್ಕೆ ಬಂದಿರ್ತೈತಿ, ಶರೀರಕ್ಕೆ ಮುಪ್ಪು ಬಂದಿರ್ತೈತಿ, ಮನಸ್ಸಿಗೆ ಹರಿಯ ಬಂದಿರ್ತೈತಿ. ಅದಕ್ಕೆ ಅದನ್ನು ನಿಮಿಷಾರ್ಧವಾಗಲಿ ನಿಂದೊಡೆ ಮುಕ್ತಿ ಅಂತ ಹೇಳ್ಯಾರ. ಅರ್ಧ ನಿಮಿಷ ಇದನ್ನೆಲ್ಲ ಜಗತ್ತಿನ ವಿಚಾರಗಳನ್ನು ಸರಿಸಿಟ್ಟು ಆ ಸಚ್ಚಿದಾನಂದ ಭಾವದ ಕಡೆ ಮನಸ್ಸು ಹೊಳೆದಾದ್ರೆ ಸುಖಾನ ಸುಖ ಐತಿ. ಈಗ ಸಚ್ಚಿದಾನಂದ ಭಾವವನ್ನು ಬಿಟ್ಟು
ವಿಷಯಾದಿಗಳ ಭಾವದ ತೇಲಾಡಕತ್ತೈತಿ ಇದು. ಜಗದ ಭಾವದೊಳಗೆ, ಶರೀರ ಭಾವದೊಳಗೆ. ಇದರಿಂದ ಬಳಸೋದು ಕ್ರಮ ಏನಪ್ಪ? ಮತ್ತೊಂದು ಏನಾರ ಉಪಾಯ ಐತೇನೆ ಇದ್ರಕ್ಕೆ? ಯಾವುದರ ಉಪಾಯದಿಂದ ಇದನ್ನು ತಡೆ ಹಿಡಿಯಾಕತ್ತೇನೆ? ಜಗತ್ತಿನಾಗ ವಿಜ್ಞಾನ ಇಷ್ಟೊಂದು ಸಂಶೋಧನೆ ಮಾಡೈತಿ. ಆ ಸಂಶೋಧನೆ ಫಲ ಏನಾಗೈತೆ ಅಂದ್ರೆ ಭಾಳ ಅಂದ್ರೆ ಮಬ್ಬು ಬರೆಸ್ತಾರೆ. ಅದಕ್ಕೆ ಮಬ್ಬು ಕೊಡ್ತಾರೆ, ಅದಕ್ಕೆ ಚಟಾದಿಗಳ ದಾಸನಕ್ಕರ. ಮನುಷ್ಯ ಚಟಾದಿಗಳ ದಾಸನಾಗೋದು ಇದಕ್ಕೆ. ಮನಸ್ಸಲ್ಲಿ ಮಬ್ಬು ಆವರಿಸ್ಕೊಂತತಿ, ನಿಶ್ಚಲಾಕತಿ, ದೇಹ ಭಾವವನ್ನು ಮರಿತಾನ, ಜಗದ ಭಾವವನ್ನು ಮರಿತಾನ, ತನ್ನ ನಾಮರೂಪಾದಿಗಳನ್ನು ಮರಿತಾನ, ನಾನು ನಂದಂತ ಹಿಡಿದಂಥ ಅಹಂಕಾರ ಮಮಕಾರಗಳ ಎಲ್ಲ ಅಡಗಿರ್ತಾವೆ. ಆನಂದದ ಭಾವ ತೇಲ್ತಾನ. ಅದಕ್ಕೆ ಜಗತ್ತಿನೊಳಗೆ ವಿಷಯಾದಿಗಳ ಬೆನ್ನು ಹತ್ತಿ, ವಿಷಯಾದಿಗಳ ಸಾಕಂದು ಮತ್ತು ಚಟಾದಿಗಳ ಬೆನ್ನು ಹತ್ಯಾನ ಮನುಷ್ಯ. ಅವು ಚಟಗಳನ್ನು ಎದಕ್ಕೆ ಮಾಡ್ತಾನಂದ್ರೆ ಮನಸ್ಸನ್ನು ಮಬ್ಬು ಮಾಡೋಕ್ಕೆ, ಚಂಚಲ ವೃತ್ತಿಯನ್ನು ನಾಶಗೊಳಿಸಾಕ. ಅದು ನಾಶ ಆಗಿರೋದಿಲ್ಲ, ಆಗಷ್ಟ ಮಬ್ಬು ಆವರಿಸ್ಕೊಂಡಿರ್ತದೆ. ಮತ್ತು ಆ ಮಬ್ಬು ಇಳಿತೆ ಅಂದ್ರೆ ಮತ್ತೆ ಚಂಚಲ ವೃತ್ತಿ ಸುರುಣ. ಅದಕ್ಕೆ ಚಟಾದಿಗಳ ದಾಸನಾಗಿ ದೇಹವನ್ನು ಹಾಳು ಮಾಡ್ಕೊತಾನ, ಇಂದ್ರಿಯಗಳನ್ನು ಹಾಳು ಮಾಡ್ಕೊತಾನ, ರೋಗಕ್ಕೆ ತುತ್ತಕ್ಕಾನ, ದುಃಖಕ್ಕೆ ಒಳಗಕ್ಕಾನ. ಅಜ್ಜವರು ಅದನ್ನು ಹೇಳ್ತಾರೆ, ಮನಸ್ಸನ್ನು ಚಟಕ್ಕೆ ಬಿದ್ದು ರೋಗ ರುಜಿಗಳ ತವರು ಮಾಡಿಕೊಂಡ ಶರೀರವನ್ನು ಅಂತ್ಯ ಕಾಲದಾಗ ನೆರಳಿ ಅದಕ್ಕೆ ಈ ಮನಸ್ಸನ್ನು ಹಂಗೆ ನಿಲ್ಲಿಸೋದಲ್ಲ, ಹಂಗೆ ಸ್ತಬ್ಧ ಮಾಡೋದಲ್ಲ. ಅದನ್ನು ಸ್ತಬ್ಧ ಮಾಡೋಕ್ಕೊಂದ ಉಪಾಯ ಏನಪ್ಪ ಅಂದ್ರೆ ಸದ್ಭಾವದಿಂದ ಸತ್ಸಂಗದೊಳಗೆ ಭಾಗಿಯಾಗಿ ಸತ್ಶ್ರವಣವನ್ನು ಮಾಡೋದು. ಈ ಮನಸ್ಸಿನ ಚಂಚಲವೃತ್ತಿಯ ಮೂಲ ಕಾರಣವನ್ನು ಹುಡುಕೋಂತ ಹೋಗೋದು. ಮನಸ್ಸಿನ ಚಂಚಲವೃತ್ತಿಯ ಮೂಲ ಕಾರಣ ಏನಪ್ಪ? ಯಾಕಿದು ಇಷ್ಟೊಂದು ಹರಿದಾಡ್ತೈತೆ ಮನಸ್ಸು? ಯಾಕಂದ್ರೆ ಅದಕ್ಕೆ ಅಜ್ಞಾನದಿಂದ ತಪ್ಪು ತಿಳುವಳಿಕೆ ಆಗೈತಿ. ಅಜ್ಞಾನದಿಂದ ಅನ್ಯತಾ ಭಾವ ಹುಟ್ಟೈತಿ. ಯಾವುದು ತಾನು ಅನ್ನೋದು ಬಿಟ್ಟಾನ, ಯಾವುದು ತಾನಲ್ಲ ಅದನ್ನು ತಾನಂತ ಹಿಡ್ಕೊಂಡು ಕೂತಾನ. ಆ ತಾನಲ್ಲದ ವಸ್ತುವನ್ನು ತಾನಂತ ನಂಬಿ ಅದರ ಮೂಲಕ ಸುಖ ಹೊಂದಿ ತಾನು ಆನಂದವಾಗಿ ಉಳಿಬೇಕಂತ ತಿಳ್ಕೊಂಡ. ಆದರೆ ಜಗದ ವಿಷಯಾದಿಗಳಲ್ಲಿ ಎಲ್ಲಿಯೂ ಸುಖ ಇಲ್ಲ ಅನ್ನುವಂಥ ಸತ್ಯವನ್ನು ಸಾರಿ ಶ್ರುತಿ ಪುರಾಣ ವೇದೋಪನಿಷತ್ತುಗಳು ಹೇಳಿದರೂ ಸದ್ಯಕ್ಕೆ ಅದ್ರ ಕಡೆ ಲಕ್ಷ್ಯನ ಹೋಗುವಲ್ಲು. ಯಾಕೆ ಲಕ್ಷ್ಯ ಹೋಗುವಲ್ಲು? ಸಂಸ್ಕಾರ ಬಲದಿಂದ ಜನ್ಮಾಂತರ ಸಂಸ್ಕಾರ ಬಲ ವಿಷಯಗಳ ಸಂಘ ಐತಿ. ಈ ಜನ್ಮದಾಗೂ ವಿಷಯಾದಿಗಳ ಸಂಘದೊಳಗೆ ನಡೆದತ್ತೆ ನಮ್ಮದು ಆಟ. ನೋಡಿರಿ, ಸಂಸ್ಕಾರ ಮನೆ ಒಳಗೆ, ಸಂಸಾರದೊಳಗೆ ಸಂಸ್ಕಾರ ಏನೈತಿ? ವಿಷಯಗಳ ಸಂಘವನ್ನು ಗಟ್ಟಿ ಮಾಡ್ಕೊಂತ ಹೋಗ್ತೀವಿ ನಾವು. ನಂದಿದು ನಂದು ಹೊಲ, ನನ್ನ ಮನೆ, ನನ್ನ ಸಂಸಾರ, ಇದರ ಮೇಲಿನ ಮೋಹ ಇಷ್ಟು ಬೆಳೆಸ್ಕೊಂತ ಹೋಗ್ತೀವಲ್ಲ, ಕಡೆಗೆ ಇದನ್ನು ಬಿಡಬೇಕಂದ್ರೆ ದುಃಖ ಆಕತ್ತೆ. ಇದನ್ನು ಏನು ನಾನು ಅಂತ ಹಿಡ್ಕೊಂಡು ಕುಂತಿರ್ತೀಯಲ್ಲ, ಈ ಮೋಹ ಇಷ್ಟು ಗಾಢ ಆಕತಿ. ಈ ಗಾಢ ಮೋಹದ ಇದರ ಬಲಿ ಒಳಗೆ ಬಿದ್ದ ಮೇಲೆ ಇದನ್ನು ಬಿಡೋದು ಭಾಳ ಕಠಿಣ ಆಕ್ಕೊಂತ ಹೋಗಿಬಿಡ್ತದೆ. ಅದನ್ನು ಬಿಡಬೇಕಂದ್ರೆ ಸಜ್ಜನರ ಸಂಘ, ಸತ್ಸಂಗ, ಸದ್ವಿಚಾರ, ವಿವೇಕ. ಯಾಕಂದ್ರೆ ಸದ್ವಿಚಾರ ಸದ್ವಿವೇಕದಿಂದ ಏನಾಕತಿ? ಇದು ವಿಷಯಾದಿಗಳ ಏನು ಸಂಘ ಇರ್ತೈತಲ್ಲ, ಅದರೊಳಗೆ ದೋಷ ದರ್ಶನ ಕಾಣಕ್ಕೆ ಶುರು ಆಕತಿ. ಇದು ವಿಷಯಗಳನ್ನು ವಿಷಯಾಣಿ ವಿಷವತ್ತೆಜ ಅಂತ ಹೇಳ್ತಾರೆ. ಎಲ್ಲ ಜಗತ್ತಿನ ವಿಷಯಗಳು ಯಾವುವು ಸುಖ ಕೊಡೋದಿಲ್ಲ. ನಿನ್ನ ಸಿರಿ ಸಂಪತ್ತು ಸುಖ ಕೊಡೋದಿಲ್ಲ, ನಿನ್ನ ಶರೀರ ಸುಖ ಕೊಡೋದಿಲ್ಲ. ಜಗತ್ತಿನೊಳಗೆ ಸುಖ ಅನ್ನೋದು ಹೊರಗಡೆ ವಸ್ತು ಅಲ್ಲ. ಅದು ಸುಖ ಅನ್ನೋದು ನಿನ್ನ ಒಳಗೆ ಇರತಕ್ಕಂಥದ್ದು. ಸುಖದ ಅನುಭವವನ್ನು ಎಲ್ಲಿ ಮಾಡ್ಕೊತೀವಿ ನಾವು? ಸುಖದ ಅನುಭವ ವಿಷಯ ವಸ್ತುಗಳಲ್ಲಿಲ್ಲ. ಸುಖದ ಅನುಭವ ಆಗೋದು ಅಂತಃಕರಣದೊಳಗೆ. ಒಮ್ಮೆ ಸುಖದ ಭಾವ ಮೂಡ್ತೈತಿ, ಒಮ್ಮೆ ದುಃಖದ ಭಾವ ಮೂಡ್ತೈತಿ. ಒಮ್ಮೆ ಸುಖ ಅನಿಸ್ತೈತಿ, ಮತ್ತು ದುಃಖ ಅನಿಸ್ತೈತಿ. ಅಂದ್ರೆ ಈ ಎಲ್ಲ ಭಾವ ಅಂತಃಕರಣದೊಳಗೆ ಉದಯ ಆಗ್ತಾವೆ. ಶರೀರದ ಯಾವ ಭಾವದಾಗ ಉದಯ ಆಗೋದಿಲ್ಲ, ಅಂತಃಕರಣದೊಳಗೆ. ಅದಕ್ಕೆ ಅಂತಃಕರಣದೊಳಗೆ ಈ ದೋಷ ಉಂಟಾಕ್ಕೊಂತ ಹೊಂಟತಿ. ಅಂತಃಕರಣದಲ್ಲಿ ಈ ದೋಷ ಉಂಟಾಗಿ
ಅಂತಃಕರಣದೊಳಗೆ ಚಂಚಲ ವೃತ್ತಿ ಆಗೈತಿ. ಅದಕ್ಕೆ ಆ ದೋಷವನ್ನು ಅಂತಃಕರಣದೊಳಗೆ ಸ್ವಚ್ಛ ಮಾಡ್ಕೋಬೇಕಾದ್ರೆ ಅಂತಃಕರಣದಾಗ ಉಂಟಾದಂಥ ದೋಷ ಸೂಕ್ಷ್ಮ ಐತಿ, ಜಡ ಇಲ್ಲ. ಹೊರಗಡೆ ಮಲಿನ ಆದ್ರೆ ತಿಕ್ಕಿ ತೊಳೆದು ಸ್ವಚ್ಛ ಮಾಡ್ತೇವೆ, ಹೌದಲ್ರಿ. ಆದರೆ ಇದು ಸೂಕ್ಷ್ಮ ಐತಿ, ಅಂತಃಕರಣದೊಳಗೆ ಐತಿ. ಆ ಅಂತಃಕರಣ ಕೈಗೆ ಸಿಗುವಂಥದ್ದಲ್ಲ. ಜಗತ್ತಿನ ಮತ್ತೊಂದು ವಸ್ತುವಿನಿಂದ ಅಂದರೆ ಹಿಡಿಯಕ್ಕೆ ಬರೋದಿಲ್ಲ. ಯಾರ ಮನಸ್ಸು ಹಿಡ್ಕೊಂಡಿದ್ದು ನೋಡಿರೇನ? ಮನಸ್ಸು ಯಾರಿಗಾರು ಹಿಡಿಯೋಕ್ಕಾಗೈತಿ? ಅದಕ್ಕೆ ನಿಮಿಷಾರ್ಧ ಅಂತ ಕೊಟ್ಟಾರ ಅವರು. ಅರ್ಧ ನಿಮಿಷ ನಿಲ್ಸೋಕ್ಕಾಗೋದಿಲ್ಲ. ಬೇರೆ ವಸ್ತು ಆಗಿದ್ರೆ ಹಿಡಿದು ನಿಲ್ಲಿಸ್ಬಿಡ್ತಿದ್ರಿ. ಬೇರೆ ಯಾವ್ದಾರು ಆಗಿದ್ರೆ ಹಿಡಿದು ನಿಲ್ಲಿಸ್ಬಿಡೋದು. ಅದಕ್ಕೆ ಹೇಳ್ತಾರೆ ನಿಜಗೊಂಡ್ರು, ಬೀಸಿವು ಗಾಳಿ ನಿಲ್ಲಿಸ್ಬೋದು, ಹರಿ ನದಿ ನಿಲ್ಲಿಸ್ಬೋದು, ಸಪ್ತ ಸಾಗರವನ್ನು ಕುಡಿಬಹುದು. ಹೇಳಿದ್ರಲ್ಲ ಆಗಲ್ಲಿ. ಎಲ್ಲವನ್ನೂ ಜಗತ್ತಿನಾಗ ಯಾವುದು ಸಾಧ್ಯ ಇಲ್ಲ ನಾವು ಅಂದ್ಕೊಂಡೆವು, ಎಲ್ಲವನ್ನೂ ಮಾಡಬಹುದು, ಎಲ್ಲವೂ ಘಟಿಸಬಹುದು. ಆದರೆ ಈ ಮನಸ್ಸು ಐತಲ್ಲ, ಈ ಮನಸ್ಸನ್ನು ನಿಲ್ಲಿಸೋದು ಭಾಳ ಕಠಿಣ ಐತಿ. ಯಾಕೆ ಕಠಿಣ ಆಗೈತೆ ಅಂದರೆ ಅತ್ಯಂತ ಸೂಕ್ಷ್ಮ ಐತೆ ಅದು. ಯಾವ ಮನಸ್ಸನ್ನು ಯಾವುದರಿಂದನೂ ಬಂಧಿಸೋಕ್ಕೆ ಸಾಧ್ಯ ಇಲ್ಲ. ಈ ಹರಿದಾಡ್ತಕ್ಕಂಥ ಮನಸ್ಸನ್ನು ಬಂಧಿಸುವಂಥ ವಸ್ತು ಜಗತ್ತಿನೊಳಗೆ ಯಾವುದೂ ಇಲ್ಲ. ಆ ಒಂದು ವಸ್ತು ನಿನ್ನೊಳಗೆ ಐತೆ. ಅದಕ್ಕೆ ಉಪಾಯನೂ ಅಲ್ಲೇ ಕೊಟ್ಟಾನು. ಯಾವುದರಿಂದ ಈ ಮನಸ್ಸು ಹರಿದಾಡಕತ್ತೈತೋ ಅದನ್ನು ಮೊದಲು ತಿಳ್ಕೊ ನೀನು. ಯಾವ ಕಾರಣದಿಂದ ಹರಿದಾಡಕತ್ತೈತಿ ಈ ಮನಸ್ಸು? ಮನಸ್ಸು ಹರಿದಾಡಬೇಕಂದ್ರೆ ಅಜ್ಞಾನದಿಂದನೇ ಹರಿದಾಡಕತ್ತೈತಿ. ಆ ಅಜ್ಞಾನವನ್ನು ತೆಗೆದು ಹಾಕುವ ಉಪಾಯವನ್ನು ಕಂಡುಕೊಂಡು ಬಿಟ್ಟೆ ಅಂದರೆ ಮನಸ್ಸು ತಾನೇ ನಿಲ್ತೈತಿ. ಹೆಂಗೆ ಮನಸ್ಸನ್ನು ನಿಲ್ಲಿಸೋದು? ಸಾಮಾನ್ಯವಾಗಿ ನಾವು ಜೀವನದೊಳಗೆ ಉಪಾಯ ಮಾಡ್ತೇವೆ. ಏನೇನು ನಿಲ್ಸಕ್ಕೆ ಏನೇನು ಉಪಾಯ ಮಾಡೋದಿಲ್ಲ. ಹರಿವು ನೀರು ನಿಲ್ಲಿಸ್ಬೇಕಂದ್ರೆ ಆಣಿಕಟ್ಟು ಕಟ್ತೇವೆ. ಹೋಗಲಿ, ನೀರು ಗೀರು ನಾವೆಲ್ಲ ಕಟ್ಟಿಲ್ಲರಿ, ಆಣಿಕಟ್ಟು ಕಟ್ಟಿಲ್ಲ ಅಂದ್ರೆ ಒಂದು ದನ ಕರ ಬಿಸ್ಕೊಂಡು ಹೋಗಿತ್ತಂದ್ರೆ ಏನು ಮಾಡ್ತೀರಿ? ಕೈಯಾಗ ಒಂದು ಹುಲ್ಲು ಹಿಡ್ಕೊಂಡ್ರಿ ಅಂದ್ರೆ ಅಂತಲೇ ಬರ್ತೈತೆ ಓಡಿ. ಆಸೆ ತೋರಿಸಿದ್ರೆ ಅದಕ್ಕೆ. ಹಾಗೆ ಈ ಹರಿದಾಡತಕ್ಕಂಥ ಮನಸ್ಸು ಆಸೆಗೆ ಬಿದ್ದತ್ತೆ ಮೊದಲಿದು. ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖ ಐತೆ ಅಂತ ಹಿಡ್ಕೊಂಡತಿ. ಆ ಸುಖವನ್ನು ಪಡಿಬೇಕಂತ ಅಲ್ಲಿ ಓಡಾಡಕತ್ತೈತಿ. ಅದಕ್ಕೆ ಆ ಅನುಭವವನ್ನು ಸ್ವಲ್ಪ ಮೆಲಕು ಮಾಡಿ ನೋಡ್ಕೊ ನೀನು. ಆ ಅನುಭವವನ್ನು ಸ್ವಲ್ಪ ಮೆಲಕು ಮಾಡಿಕೊಂಡು ಅದರೊಳಗೆ ಸುಖ ಇತ್ತೋ ಇಲ್ಲೋ ಅಂತ ವಿಚಾರ ಮಾಡು. ಈ ಜೀವನದೊಳಗೆ ಇಷ್ಟು ಬಡದಾಡ್ಕೊಂತ ಕುಂತಿಯಲ್ಲ, ಉಣ್ಣೋದು ಉಡೋದು ತೊಡೋದು ಏನೇನು ಮಾಡ್ಕೊಂತ ಬಂದು ನೋಡಿ. ಈ ಜೀವನದೊಳಗೆ ಮೊದಲು ಸಣ್ಣ ಮನೆ ಇತ್ತು, ದೊಡ್ಡ ಮನೆ ಕಟ್ಸಿದೆ. ದೊಡ್ಡ ಮನೆ ಕಟ್ಟಿಸಿ ಆರಾಮಿರ್ಬೇಕಂತ ಹೊಂಟೆ. ಎಷ್ಟು ದಿನ ಆ ದೊಡ್ಡ ಮನೆಯೊಳಗೆ ಆರಾಮ ಅನಿಸ್ತು ನಿನಗೆ? ಮತ್ತು ತಾಪ ಕ್ಲೇಶಾದಿಗಳು. ದೊಡ್ಡ ಮನೆ ಕಟ್ಸಿದ ಮೇಲೆ ದುಃಖ ದೂರ ಆಗೇ ಬಿಡ್ತೇನೆ ನಿಂದು. ಎಲ್ಲ ಹಂಗದಾವ, ಮೊದಲಿನಂತನ ಅದಾವ. ಮತ್ತು ಭಾಳಷ್ಟು ಬಡತನ ಇತ್ತು, ಸಿರಿ ಸಂಪತ್ತು ಬಂದ ಮೇಲೆ ದುಃಖ ಏನಾರು ಹೋಯ್ತಾನಂದ್ರೆ ಇಲ್ಲ. ದುಃಖ ಹಂಗೆ ಬರೋದು. ಅದಕ್ಕೆ ಈ ಜಗತ್ತಿನ ವಿಷಯಾದಿಗಳ ಸಂಗ್ರಹ ಭೋಗದೊಳಗೆ ನೀ ಎಷ್ಟು ಪ್ರಯತ್ನ ಮಾಡಿದರೂ ಸದ್ಯಕ್ಕೆ ಆ ಮನಸ್ಸು ಶಾಂತ ಆಗೋದೇ ಇಲ್ಲ, ದುಃಖದಿಂದ ಬಿಡುಗಡೆ ಆಗೋದೇ ಇಲ್ಲ. ಅಂತಃಕರಣದೊಳಗೆ ದುಃಖದ ಭಾವ ಹುಟ್ಟತೈತೆ. ಮತ್ತು ಯಾಕೆ ಹುಡ್ತೈತೆ ಅಂದ್ರೆ ನಮ್ಮ ವ್ಯವಹಾರನ ಅಂತ ಅದಾವ. ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖವನ್ನು ಬಯಸ್ತೇವೆ, ಅಲ್ಲಿ ಸುಖ ಸಿಗಲಿಲ್ಲ ಅಂದ್ರೆ ದುಃಖ ಆಕತ್ತೆ. ಎಲ್ಲಿ ಸುಖ ಇಲ್ಲ ಅಲ್ಲಿ ಸುಖವನ್ನು ಬಯಸ್ತೇವೆ. ಜೀವನದೊಳಗೆ ಪ್ರತಿ ಹಂತದೊಳಗೂ ಆ ಸುಖದ ಬಯಕೆ ಮಾತ್ರ ಮುಗಿಲಿಲ್ಲ, ಪ್ರಯತ್ನ ಮುಗಿಲಿಲ್ಲ. ಆದರೆ ದುಃಖ ತಪ್ಪಿಲ್ಲ. ಈ ದುಃಖದಿಂದ ಬಿಡುಗಡೆ ಆಗಬೇಕಾಗಿತ್ತಂದ್ರೆ ಮನುಷ್ಯ ಸತತ ಚಿಂತನೆಯಿಂದ ಪಾರಾಗಿ ಬರ್ತದೆ. ಸತತ ಚಿಂತನೆಯನ್ನು ಮಾಡೋದಂದ್ರೆ ಸತ್ಸಂಗದೊಳಗೆ. ನಾವು ವಿಷಯಗಳ ಚಿಂತನೆ ಮಾಡ್ಕೊಂತ ಮನೆಯೊಳಗೆ ಕುಂತ್ರೆ ಆಗೋದಿಲ್ಲ. ಮನೆಯೊಳಗೆ ಕುಂತಾಗ ಮತ್ತೆ ಅದು ಹಂಗೆ ಆಕತಿ.
ಮತ್ತು ವಿಷಯಗಳ ಚಿಂತೆ, ವಿಷಯಗಳ ಭೋಗ, ವಿಷಯಗಳ ಒಡನಾಟ. ಅದು ಸತ್ತ ಹೆಣದ ಮುಂದೆ ಕುಂತ್ರೆ ದುಃಖ ತೆಪ್ಪುವುದಿಲ್ಲ ಅಂತಾರಲ್ಲ, ಹಂಗೆ ಮನೆ ಒಳಗೆ ಕುಂತ್ರೆ ಮತ್ತೆ ದುಃಖ ತೆಪ್ಪುವುದೂ ಇಲ್ಲ. ಸಂಸಾರದ ಚಿಂತೆಗಳು ಬಂದು ಅಡ್ಕೊಂತ. ಅದಕ್ಕೆ ದೇವಸ್ಥಾನಗಳನ್ನು, ಮಠಮಾನ್ಯಗಳನ್ನು ಎದಕ್ಕೆ ಮಾಡ್ಯಾರ ಅಂದ್ರೆ ಒಂದು ಸ್ವಲ್ಪ ವಾತಾವರಣ ಬದಲಾಗಲಿ. ಸಂಸಾರ ಅಂದ್ರೆ ಸತ್ತ ಹೆಣ ಇದ್ದಂಗೆ. ಸಂಸಾರ ಅಂದ್ರೆ ಸತ್ತ ಹೆಣ ಇದ್ದಂಗೆ. ಅದ್ರ ಒಳಗೆ ನೀ ಎಷ್ಟೊತ್ತು ಕುಂತರೂ ಮತ್ತು ಅದು ಏರುಪೇರು ಆಗೋದು, ಅದು ಕೆಟ್ಟ ನಾರೋದು. ಅದರಿಂದ ದೂರ ಸರಿಬೇಕು. ನೀನು ದೂರ ಸರಿದು ನಿಂತಾಗ ಆ ಕೆಟ್ಟ ನಾರು ವಾಸನೆ ನೀನು ಬಡಿದು. ನೀ ಸಂಸಾರದೊಳಗೆ ಮುಳುಗಿ ಇದು ವಾಸನೆ ಬಡಿಬಾರ್ದಂದ್ರೆ, ಸಂಸಾರದೊಳಗೆ ಮುಳುಗಿ ವಾಸನೆ ಬಡಿಬಾರ್ದಂದ್ರೆ ಅದಿರುತ್ತೆ. ಸಂಸಾರ ಅಂದ್ರೆ ಹಂಗೆ, ಅದು ವಿಷಮನ ಐತಿ, ಅದು ಬದಲಾವಣೆ ಹಾಕ್ಕೊಂತಾನೆ ಇರ್ತೈತಿ. ಇವತ್ತು ಒಂದು ದಿನ ಚಂದ ಅನಿಸಿರ್ತೈತಿ, ಮರನೇ ದಿನ ಮತ್ತೆ ಒಂದು ಗಳಿಗೆ ಚಂದ ಅನಿಸಿದ್ರೆ ಮರನೇ ಗಳಿಗೆ ಮತ್ತೆ ಬದಲೇ ಆಗಿರ್ತೈತೆ ಅದು. ಅದಕ್ಕೆ ಈ ಸಂಸಾರವನ್ನು ಬಹಳ ನಂಬಬೇಡ. ಈ ಸಂಸಾರದ ಜೋಡಿ ಭಾಳ ಸಮರಸ ಬೇಡ. ಈ ಸಂಸಾರದ ಜೊತೆ ಭಾಳ ಒಂದಾಗಬೇಡ, ಬೆರಿಬೇಡ. ಅದಕ್ಕೆ ಸಮರ್ಥಪ್ಪವ್ರ ಮೇಲೆ ಹೇಳ್ತಾರೆ, ಇದರ ಜೋಡಿ ತುದುಬೇಗ ಹೇಳ್ತಾನೆ. ಹಂಗೆ ಬಿಡಿಸ್ಕೊಳಕ್ಕೆ ಬಂದಿರಬೇಕು. ನಾವು ಪೂರ ಅದ್ರೊಳಗೆ ಎಳೆದು ಬಿಟ್ಟಿರ್ತೇವೆ, ಹೊರಗೆ ಬರೋದು ವಜ್ಜಾಕತಿ. ಅದರೊಳಗೆ ಅಂದ್ರೆ ಮುಂಜಾನಿದ್ದ ಸಂಜೆ ಕಟ್ಟ ಏನು ಮಾಡ್ತೇವಪ್ಪ ಅಂದ್ರೆ ಅದ ಸಂಸಾರದಾಗ ಬಿದ್ದು ಅದ್ರಾಗ ಉಳ್ಳಾಡಿ ರಾತ್ರಿ ಮುಂಜಾನೆ ಶುರು ಆಗಿದ್ದು ರಾತ್ರಿ ಮಟನು. ಅದಕ್ಕೆ ಒಂದು ಸ್ವಲ್ಪ ವಿರಾಮ ಕೊಟ್ಟೇ ಇಲ್ಲ ನಾವು. ಅದ್ರ ಜೋಡಿ ಅಷ್ಟು ಸಮರಸ ಆಗ್ಯಾವು, ಅಷ್ಟು ಬೆರ್ಕೊಂಡೆವು. ಅದಕ್ಕೆ ವಿರಾಮ ಕೊಡಬೇಕಲ್ಲಟ. ವಿರಾಮ ಕೊಟ್ಟು ಅದನ್ನು ದೂರ ಇಟ್ಟಿಟ್ಟ ಈ ರೂಢಿ ಹಚ್ಕೊಂಡಿವಿ ಅಂದ್ರೆ, ಈ ಮಾರ್ಗವನ್ನು ಹಿಡ್ಕೊಂಡಿವಿ ಅಂದ್ರೆ ಸಂಸಾರ ದೂರ ಸರ್ಕೊಂತ ಇರ್ತೈತಿ. ಅದರ ಅರ್ಥ ಸಂಸಾರ ಕೆಡ್ತತಂತಲ್ಲ. ಎಷ್ಟು ಅದ್ರ ಸಂಘದಾಗ ಇರ್ತೈತೆ ಅಷ್ಟು ಭಾಳ ಕೆಡ್ತತ್ತದು. ಎಷ್ಟು ಅದನ್ನು ದೂರ ಇಟ್ಕೊಂಡು ನೀನು ಜೀವನ ಮಾಡ್ತಿ ಅಷ್ಟು ಆರಾಮ ಇರ್ತದೆ ಸಂಸಾರ. ದೂರ ಇದ್ದಷ್ಟು ಗೆಳೆತನ ಗಟ್ಟಿರ್ತಾವಲ್ಲ, ಹತ್ತಿಗೆ ಬಂದ ಕೂಡಲೇ ಮತ್ತೆ ಜಗಳಾಟ ಶುರು ಆಕ್ಕ. ಹಂಗೆ ಸಂಸಾರ ಅನ್ನೋದು ಹೆಂಗೆ ದೂರ ನಿಂತು ನೋಡ್ಕೊಂತ ಹೆಂಗೆ ಸರಳ ನಡೀತಿರ್ತದೆ. ನಾವು ಅದನ್ನು ಪೂರ್ಣ ಹೊತ್ಕೊಂಡು ಬಿಡ್ತೇವೆ, ನಮ್ಮ ಮೇಲೆ ಭಾರ ಹಾಕ್ಕೊತೇವೆ. ಅದಕ್ಕೆ ಆ ಭಾರವನ್ನು ಇಳಿಸೋಕೆ ಒಂದು ಉಪಾಯ ಐತಿ. ಆ ಉಪಾಯದಿಂದ ನಾವು ಮಾಡಿದಾಗ ಅದನ್ನು ಭಾರವನ್ನೆಲ್ಲ ತೆಗೆದು ಇಟ್ಟು ಬಿಡೋದು, ಸದ್ಭಾವದಲ್ಲಿ ಮುಳುಗೋದು. ಸಂಸಾರವನ್ನು ಸರಿಸಿಟ್ಟು ಸದ್ಭಾವದಲ್ಲಿ ಮುಳುಗೋದು. ಈ ಭಾವದಲ್ಲಿ ಮುಳುಗಿದಾಗ ಆ ಸಂಸಾರ ಭಾವ ಮರಿದು ತಿಳ್ಕೊಂತ ಸಂಸಾರ ಭಾವವನ್ನು ಬಿಡುವುದು. ನಾನು ನಂದು ಅಂತ ಇದ್ದಂಥ ಅಹಂಕಾರ ಮಮಕಾರಗಳನ್ನೆಲ್ಲ ಕಳ್ಕೊಳೋದು, ಮನಸ್ಸನ್ನು ನಿಶ್ಚಲ ಮಾಡ್ಕೊಳೋದು. ಇಷ್ಟು ಮಾಡ್ಕೊತ ಬಂದೆ ಅಂದ್ರೆ ಆ ಮನಸ್ಸು ತಾನೇ ನಿಶ್ಚಲ ಆಕತಿ. ನಿಮಿಷಾರ್ಧ ಅಂತ ಹೇಳ್ಯಾರವರು, ಇಷ್ಟು ಸರಳ ಐತಿ ನೋಡಿ. ಈ ಸಂಸಾರವನ್ನು ದೂರಿಟ್ಟು ನೋಡ್ಕೊತ ಬಂದೆ ಅಂದ್ರೆ ಮನಸ್ಸು ತಾನೇ ನಿಲ್ಕೋತ ಬರ್ತದೆ. ಎಷ್ಟು ಕಠಿಣ ಇದ್ದಿದ್ದು ಎಷ್ಟು ಸರಳನೂ ಹೇಳ್ಯಾರ ಮತ್ತೆ ನಿಜಗುಂಡ್ರು. ಹೆಂಗೆ ಇದನ್ನು ಸಮರ್ಪಣ ಭಾವದಿಂದ ಯಾರು ಈ ಸಂಸಾರದಲ್ಲಿ ಭಾಳ ತಾಪತ್ರಯಗೊಳಗಾಗಿರ್ತಾರೆ, ಸದ್ಗುರುನಿಗೆ ಶರಣಾಗಿ ಸಮರ್ಪಣೆ ಮಾಡಿಬಿಡೋದು. ಇದೆಲ್ಲ ನಿಂದಪ್ಪ, ನೀ ನಡೆಸು, ನೀನ ಕಾಪಾಡವ, ನೀನ ಕೊಲ್ಲವ, ನಂದೇನೈತಿ ಇದ್ರೊಳಗೆ? ನೀನು ಕೊಟ್ಟಂಥ ಈ ಶರೀರ, ನೀನು ಕೊಟ್ಟಂಥ ಸಿರಿ ಸಂಪತ್ತು, ನಂದನ್ನೋದು ಏನೈತಿ ಇದ್ರೊಳಗೆ? ನಂದನ್ನೋದು ಏನೂ ಇಲ್ಲ. ಯಾಕಂದ್ರೆ ನಾ ಏನೂ ತಂದಿಲ್ಲ, ಏನೂ ಒಯ್ಯೋದಿಲ್ಲ, ಮತ್ತು ನಂದಂತ ಯಾಕೆ ಬಡ್ದಾಡೋದು ನಡುವೆ? ಇಷ್ಟು ಒಂದು ಚಿಂತನೆಯೊಳಗೆ ಅಂತಃಕರಣದೊಳಗೆ ತುಂಬ್ಕೊಂಡು ಬಿಟ್ಟು ಅಂದರೆ ಈ ಸಂಸಾರದ ಜಂಜಾಟ ಹೋಗಿಬಿಡ್ತು. ಸರಳಿಲ್ಲ ಇದು. ಇಷ್ಟು ಒಂದು ನಾವು ತುಂಬ್ಕೊತ ಹೋಗ್ಬೇಕು ಒಳಗೆ. ಏನಿಲ್ಲಪ್ಪ ನಂದನ್ನೋದು ಇದ್ರೊಳಗೆ ಏನಿಲ್ಲ, ಎಲ್ಲ ನೀನೇ ಕೊಟ್ಟಿದ್ದು ಇಲ್ಲೇ ಐತಿ. ಈ ಶರೀರ ಕೊಟ್ಟು, ಈ ಸಂಸಾರ ಕೊಟ್ಟು, ಗಂಡ ಹೆಂಡತಿ ಮಕ್ಕಳು ಎಲ್ಲ ಕೊಟ್ಟು, ಸಿರಿ ಸಂಪತ್ತು ಕೊಟ್ಟು, ಏನು ಕೊಟ್ಟು ಎಲ್ಲ ನಿಂದ. ಇದರ ಬಂದರೂ ನಿಂದ, ಹೋದರೂ ನಿಂದ. ಅಂದನ್ನೋದು ಏನಿಲ್ಲ. ಇಷ್ಟಂದು ನಿನ್ನ ಭಾರ ಇಳಿಸ್ಕೊಂಡು ಬಿಡು. ಆ ಭಾವನ ಅಂತಃಕರಣದೊಳಗೆ ಹಂಗೆ ತುಂಗಿ ಹಂಗೆ ಬದುಕಾಕೆ ಶುರು ಮಾಡು. ಯಾವಾಗ ಆ ಭಾವದಲ್ಲಿ ನೀವು ಉಳ್ಯಾಕೆ ಶುರು ಮಾಡ್ತಿ, ಈ ಸಂಸಾರ ಅನ್ನೋದು ಭಾರ ಅನ್ನೋದು ಹಗುರಾಗಿ ಬಿಡ್ತದೆ. ಯಾವಾಗಿದ್ದು ಭಾರ ಇಳಿತಿ,
ಮನಸ್ಸು ಅರ್ಧ ಸಮಾಧಾನ ಆಗಿಬಿಡ್ತದೆ. ಆ ಮನಸ್ಸಿನ ಚಂಚಲ ವೃತ್ತಿ ಅರ್ಧ ಹೋಗಿಬಿಡ್ತದೆ. ಮುಂದೆ ಸ್ವಲ್ಪ ಉಳಿತೈತಿ. ಏನು ಉಳಿತೈತಪ್ಪ ಅಂದ್ರೆ ಈ ಸಂಸಾರದೊಳಗೆ ಆಸೆ ಇರ್ತೈತಲ್ಲ, ನಾನು ಅದನ್ನು ಮಾಡಿದರೆ ಸುಖ ಆಕ್ಕಿತ್ತು, ಅದನ್ನು ಉಂಡ್ರೆ ಸುಖ ಆಕ್ಕಿತ್ತು, ಅದನ್ನು ನೋಡಿದರೆ ಸುಖ ಆಕ್ಕಿತ್ತು, ಆ ಊರಿಗೆ ಹೋಗಿ ನೋಡಿ ಬರಬೇಕು, ಅಂಥ ಬಟ್ಟೆ ಹಾಕ್ಕೋಬೇಕು, ಅಂಥದ್ದು ಉಣಬೇಕು, ಈ ಅಪೇಕ್ಷೆ, ಆಸೆ, ಆಕಾಂಕ್ಷೆಗಳೇನದಾವಲ್ಲ, ಇವನೊಂದು ಸ್ವಲ್ಪ ಸಮಾಧಾನದಿಂದ ವಿಚಾರ ಮಾಡಿ ನೋಡು. ಸಮಾಧಾನದಿಂದ ವಿಚಾರ ಮಾಡಿ ನೋಡಿ, ಇದರೊಳಗೆ ಜೀವನದೊಳಗೆ ಇಷ್ಟೆಲ್ಲ ಮಾಡ್ಕೊತ ಬಂದು ಇಷ್ಟು ದಿನ ಉಂಡು ಉಟ್ಟಿ ತೊಟ್ಟಿ ಎಷ್ಟರ ಸಮಾಧಾನ ಸಿಕ್ಕೈತೆ ನಿನ್ನೊಳಗೆ? ಅರೆಗಳಿಗೇನು ಸಮಾಧಾನ ಇಲ್ಲ. ಮತ್ತು ಮರುಕ್ಷಣ ಮತ್ತು ಮನಸ್ಸು ತಿರುಗುತ್ತದೆ. ಅದಕ್ಕೆ ಈ ಮನಸ್ಸಿಗೆ ವಿಚಾರದಿಂದ ವಿವೇಕದಿಂದ ಎಲೆ ಕಾಕು ಮಾನಸವೇ, ಅದರೊಳಗೆ ಏನುಂಟು, ಈ ಸಂಸಾರದೊಳಗೆ ಏನೈತಿ, ಭಾಗ್ಯದಾಗೈತಿ, ಬಂದೈತಿ, ಪ್ರಾರಬ್ಧ ಕರ್ಮದ ಫಲವಾಗಿ ಬಂದೈತಿ ಕರೆ, ಆದರೆ ಇದ್ರೊಳಗೆ ಏನೂ ಇಲ್ಲ. ನೀ ಭೋಗಿಸಿ ಸುಖ ಹೊಂದಬೇಕನ್ನುವಂಥದ್ದು ಯಾವ ಸುಖನೂ ಈ ಸಂಸಾರದೊಳಗಿಲ್ಲ. ಸಂಸಾರ ಅಂದ್ರೆ ವಿಷಮ, ಇದರೊಳಗೆ ಸುಖ ಅನ್ನೋದು ಏನಿಲ್ಲ. ಅದಕ್ಕೆ ಇದ್ರೊಳಗೆ ವಿಶೇಷ ಪ್ರಯತ್ನ ಬೇಕಾಗಿಲ್ಲ ಸುಖ ಹೊಂದಾಗ. ಪ್ರಾರಬ್ಧ ಕರ್ಮಕ್ಕಾಗಿ ಬಂದತಿ ಈ ಶರೀರ, ಅಷ್ಟು ಉಂಡು ಊಟ ತೊಟ್ಟು ಸಮಾಧಾನದಿಂದ ಸಮಚಿತ್ತದಿಂದ ಈ ಸಂಸಾರವನ್ನು ಸ್ವೀಕಾರ ಮಾಡೋದು. ಲಾಭ ಆದರೂ ಅಷ್ಟೇ, ಹಾನಿ ಆದರೂ ಅಷ್ಟೇ, ನೋವು ಬಂದರೂ ಅಷ್ಟೇ, ನಲಿವು ಬಂದರೂ ಅಷ್ಟೇ, ಎಲ್ಲವನ್ನೂ ಸಮಾಧಾನದಿಂದ ಸ್ವೀಕಾರ ಮಾಡೋದು. ಪ್ರಾರಬ್ಧ ಕರ್ಮದ ಫಲ ಇದು ಬಂದೈತಿ, ಭೋಗಿಸೋದಷ್ಟೇ ಅಂತ ಸಮಚಿತ್ತದಿಂದ ಈ ಸಂಸಾರ ಭಾವದೊಳಗೆ ಇದ್ದುಕೊಂಡು ಇದನ್ನೆಲ್ಲ ಸ್ವೀಕಾರ ಮಾಡುವಂಥ ಸಾಮರ್ಥ್ಯವನ್ನು ಅಂತರಂಗದಲ್ಲಿ ಬೆಳೆಸ್ಕೋತ ಹೋಗಿಬಿಟ್ಟೆ ಅಂದರೆ ಈ ಸಂಸಾರದ ಈ ರೀತಿಗಳ ಏನು ಬರ್ತಾವಲ್ಲ, ಸಮುದ್ರಕ್ಕಿಳಿದ ಮೇಲೆ ತೆರೆಗಳು ಬರೋದು, ಆ ತೆರೆಗಳ ಮಧ್ಯೆ ಹೆಂಗೆ ಪಾರಾಗಿ ಹೋಗೋದು ಅನ್ನೋದು ಕಲಿಬೇಕು. ಅದು ಕಲಿಬೇಕಂದ್ರೆ ಅದರ ನಡುವೆ ಹೆಂಗೆ ಈಜಬೇಕು ಅನ್ನೋದು ಕಲಿಬೇಕು. ಹಿಂಗೆ ನಾವು ಕಲಿತೀವಿ ಅಂದ್ರೆ ಈ ಜೀವನದೊಳಗೆ ಸರಳ ಈಸ್ಕೊಂತ ಹೋಗಕ್ಕೆ ಬರ್ತದೆ. ಇವೆಲ್ಲ ಬರುವ ಬಾರದು ಬಪ್ಪದು ತಪ್ಪದು ಏನು ಬರೋದು ಈ ಸಂಸಾರದೊಳಗೆ. ಸಾವು ಬರೋದ, ಹುಟ್ಟು ಬರೋದ, ನೋವು ಬರೋದ, ನಲಿವು ಬರೋದ, ಯಾರ ಮನೆಯೊಳಗೂ ಇವು ತಪ್ಪಿದ್ದಲ್ಲ, ಯಾರಿಗೂ ತಪ್ಪಿದ್ದಲ್ಲ ಇದು. ಅದನ್ನು ವಿಚಾರ ಮಾಡಿ ನೋಡಿದರೆ ರಾಮಗೆ ತಪ್ಪಿಲ್ಲ, ಕೃಷ್ಣಗೆ ತಪ್ಪಿಲ್ಲ, ಬಲ ಭೀಮ ಭದ್ರ ಯಾರಿಗೆ ತಪ್ಪಿತ್ತಿದು? ಯಾರ ಇದನ್ನು ತಪ್ಪಿಸ್ಕೊಂಡಾರ ನೋಡಿ ವಿಚಾರ ಮಾಡಿ ನೋಡು. ಮತ್ತು ನೀನು ಯಾಕೆ ಪ್ರಯತ್ನ ಮಾಡ್ತಿ? ನೀನು ಸ್ವಲ್ಪ ವಿಚಾರ ಮಾಡಿ ನೋಡಿ. ಇವು ಯಾವೂ ತಪ್ಪುದಲ್ಲ. ಹುಟ್ಟು ಸಾವು ನಿಶ್ಚಿತ, ಹುಟ್ಟೈತೆ ಅಂದಮೇಲೆ ಸಾವು ನಿಶ್ಚಿತ. ಈ ಸಂಸಾರ ಅಂದಮೇಲೆ ಇದು ವಿಷಮ ಆಗೋದು ನಿಶ್ಚಿತನ. ನೀ ಹೆಂಗೆ ಅನ್ಕೊಂತಿ ಹಂಗೆ ಆಗೋದಿಲ್ಲ. ನೀನೇನು ಬಯಸ್ತಿ ಅದು ಆಗೋದಿಲ್ಲ. ಇದರೊಳಗೆ ಏರಪೇರುಗಳು ಬರೋದೆ. ಅದಕ್ಕೆ ಇದನ್ನು ಸಮಚಿತ್ತವಾಗಿ ಸ್ವೀಕಾರ ಮಾಡುವಂಥ ಸಾಮರ್ಥ್ಯ ನಿನ್ನ ಅಂತಃಕರಣದೊಳಗೆ ಬರಬೇಕಂದ್ರೆ ಅಲ್ಲಿ ವಿವೇಕವೆಂಬ ಖಡ್ಗ ಬೇಕಾಗತ್ತೆ. ಎಂಥದ ಮಾರ್ಗ ಬಂದರೂ ಅದನ್ನು ಸ್ವಚ್ಛ ಮಾಡಿಕೊಂಡು ದಾಟಿ ಹೋಗುವಂಥ ಶಕ್ತಿ ಅದು ಇರೋದು ಅಂತ ತಿಳಿದು ಅದರ ಮೇಲೆ ಸುಮ್ಮನೆ ಹಂಗೆ ನಡೆದು ಹೋಗುವಂಥ ಸಾಮರ್ಥ್ಯ ಯಾವಾಗ ಬರ್ತೈತಿ? ವಿವೇಕ ಜಾಗ್ರ ಆದಾಗ. ಆವಾಗ ಈ ಜಗತ್ತನ್ನು ನೋಡುವಂಥ ದೃಷ್ಟಿಕೋನ ಬದಲಾವಣೆ ಆಕತಿ. ಈ ಜಗತ್ತು ಹಿಂಗೆ ಇದು, ಈ ಜಗತ್ತ ಇರೋದೇ ಇಷ್ಟಿದು. ಅದಕ್ಕೆ ಶಿವಾನಂದಜ್ಜವ್ರು ಹೇಳ್ತಿದ್ರಂತ, 3 ವರ್ಷ ಇದ್ದವಾಗ ನನಗೆ ಈ ಜಗತ್ತಿನ ಆಟ ಗೊತ್ತಿತ್ತೆಲ್ಲ ನನಗೆ. ಈಗಲ್ಲ, 3 ವರ್ಷ ಇದ್ದಾಗ. ಅಂದ್ರೆ ಅವ್ರು ಜನ್ಮಾಂತರ ಸಂಸ್ಕಾರ ಬಲದಿಂದ ಈ ಜಗತ್ತು ಅನ್ನೋದು ಇಷ್ಟ, ಇದು ಮಾಯೆ ಆಟ ಅಂತ ತಿಳ್ಕೊಂಡಿದ್ರು. ಆದರೆ ನಮಗೆ ಇನ್ನೂ ತಿಳಿದಿಲ್ಲ, ಈ ಮಾಯೆ ಬಲಿ ಒಳಗೆ ಬಿದ್ದು ನಾವು ಒದ್ದಾಡ್ಕೊಂತ ಬದುಕಾಗತ್ತೇವೆ. ಇದ್ರೊಳಗೆ ಇದ್ದೂ ಇಲ್ಲದಂಗೆ ಹಂಗೆ ಬದುಕುವುದು ಹೆಂಗೆ ಕಲೆ ಐತಿ. ಇದು ಯಾವ ಬಂದರೂ ಸಮಚಿತ್ತ ಭಾವದಿಂದ ಸ್ವೀಕರಿಸುವಂಥ ಸಾಮರ್ಥ್ಯ ನಮ್ಮೊಳಗೆ ಹುಟ್ಟಬೇಕಾಗಿತ್ತಂದ್ರೆ ನಾವು ಇಂಥ ಸಂಘದೊಳಗೆ ಇದ್ದುಕೊಂಡು ಅದನ್ನು ನಿತ್ಯ ಚಿಂತನೆ ಮಾಡ್ಕೊತ ಹೋದಾಗ ನೀ ಭಾಳ ಮಾಡೋದು ಬೇಕಾಗಿಲ್ಲ. ಸುಮ್ಮನೆ ಬಂದು ಕುಂತ್ಕೊಂಡು ಕೇಳ್ಕೊತ ಹೋದ್ರೆ ಸಾಕು. ಆ ವಿವೇಕ ನಿನ್ನೊಳಗೆ ಜಾಗ್ರ ಆಗೇತಿರ್ತದೆ. ಲಕ್ಷ್ಯ ಕೊಟ್ಟು ಕೇಳು, ನೆರೆ ಕೇಳು, ಕೇಳಿದ ನೆರೆ ಅರೆದನ್ನು ಒಮ್ಮೆ ಮರೆಯದಿರು. ಕೇಳು, ಲಕ್ಷ್ಯ ಕೊಟ್ಟು ಕೇಳು, ಮನಸಾರೆ ಕೇಳು. ಕೇಳಿದ್ದನ್ನು ಒಮ್ಮೆ ಮರಿಬೇಡ. ಮತ್ತು ಜೀವನದೊಳಗೆ ನಾವು ಕೇಳ್ತೇವೆ,
ಲಕ್ಷ್ಯ ಕೊಡೋದಿಲ್ಲ, ಮರೆತು ಬಿಡ್ತೇವೆ. ಮತ್ತು ಆ ಸಂಸಾರಗಳಲ್ಲಿ ಏರಪೇರ ಬಂದಾಗ ಮತ್ತು ದುಃಖದ ಭಾವ ಒಳಗೆ ಹುಟ್ಟಿ ಬಿಡ್ತದೆ. ಕೇಳಿದ್ದನ್ನು ಒಮ್ಮೆ ಅರತು ಒಮ್ಮೆ ಮರಿಬೇಡ ಅದನ್ನು ಜೀವನದೊಳಗೆ. ಈ ಸಂಸಾರ ಅನ್ನೋದ ಇಷ್ಟ, ಇದ್ರಾಗ ಹುಟ್ಟು ಸಾವು ಸಹಜ, ಇದರೊಳಗೆ ಏರಿಳಿತಗಳು ಸಹಜ, ಇದರೊಳಗೆ ಕಷ್ಟ ಕಾರ್ಪಣ್ಯಗಳು ಬರೋದು ಸಹಜ, ದುಃಖ ದುಮ್ಮಾನಗಳು ಬರೋದು ಸಹಜ. ಇದಕ್ಕಾಗಿ ಹೆದರಬೇಡ ನೀನು. ಶರೀರ ಹುಟ್ಟೈತಂದ್ರೆ ಇದು ಪಂಚವಾಯುಭೂತಗಳಿಂದ ಹುಟ್ಟೈತಿ. ಇದಕ್ಕೆ ರೋಗ ರುಜಿಗಳು ಬರೋದು ಸಹಜ. ಅದಕ್ಕಾಗಿ ಯಾಕೆ ಮರುಕೋಂತ ಕುಂದತಿ? ಮರುಗೋ ಅವಶ್ಯಕತೆ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಂದಿದ್ದನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊ. ಯಾಕೆ ಹೆದರೋದು? ಇದಕ್ಕೆ ಬರೋದ ಯಾರಿಗೂ ಬಿಟ್ಟಿಲ್ಲ, ಇದು ಜಗತ್ತಿನೊಳಗೆ ಯಾರಿಗೂ ಬಿಟ್ಟಿಲ್ಲ. ಅದಕ್ಕೆ ಬರೋದಂತ ಮೊದಲೇಕ ನಿರ್ಧಾರ ಮಾಡನಿ. ಮುಪ್ಪು ಬರೋದ ಹುಟ್ಟೈತಂದ್ಮೇಲೆ ಎಲ್ಲರಿಗೂ ಮುಪ್ಪು ಬರ್ತೈತಿ. ಮುಪ್ಪು ಬರ್ತೈತೆ ಅಂತ ಚಿಂತೆ ಮಾಡಿದ್ರೆ ತಪ್ತತೆ. ಅದು ಕೈ ಕಾಲು ಅಳೆಗಾಡ್ದಂಗೆ ಅಕ್ಕ ಒಂದಿನ ಮುಂದೆ ಚಿಂತೆ ಮಾಡಿದ್ರೆ ತಪ್ತತೆ ಅನ್ನೋದು ತಪ್ಪುದಲ್ಲ, ಬಂದಾಗ ಎದುರಿಸೋದು ಅಷ್ಟೇ. ಅದಕ್ಕೆ ಇದ್ರೊಳಗೆ ಚಿಂತಿಸಿ ಮಾಡಿ ಏನು ಫಲ ಇಲ್ಲ. ಚಿಂತೆ ಮಾಡ್ಕೊತ ಕುಂದರ್ಬೇಡಿ ಸಂಸಾರದೊಳಗೆ ಬಿದ್ದು. ಇದನ್ನು ಎದುರಿಸುವಂಥ ಸಾಮರ್ಥ್ಯವನ್ನು ಬೆಳೆಸ್ಕೊ, ಎದುರಿಸುವಂಥ ಶಕ್ತಿಯನ್ನು ಬೆಳೆಸ್ಕೊ. ನಿಶ್ಚಿಂತನಾಗಿ ಬದುಕುವುದನ್ನು ಕಲಿ. ಆ ಸಂಸಾರದೊಳಗೆ ಬಿದ್ದಾಗ ನಮಗೆ ಇದ್ರೊಳಗೆ ಹೆಂಗೆ ಆಗಿರ್ತದಂದ್ರೆ ಇದ್ರೊಳಗೆ ಒಂದಾಗಿ ಬಿಟ್ಟಿರ್ತೇವೆ. ಅದಕ್ಕೆ ಮನಸ್ಸು ಅದರ ಗತಿನ ಆಗಿಬಿಡ್ತೈತಿ. ಒಮ್ಮೆ ಖುಷಿ ಆಕತಿ, ಒಮ್ಮೆ ದುಃಖ ಆಕತಿ, ಒಮ್ಮೆ ನೋವು ಆಕತಿ, ಒಮ್ಮೆ ನಲಿವು ಆಕತಿ. ಹಂಗೆ ಆಗಬಾರದು. ಸಮಚಿತ್ತ ಭಾವದಿಂದ ಎಲ್ಲವನ್ನೂ ಸಮಾನವಾಗಿ ಸ್ವೀಕರಿಸುವಂಥ ಸಾಮರ್ಥ್ಯವನ್ನು ನಾವು ಸತತ ಚಿಂತನೆಯಿಂದ ಬೆಳೆಸ್ಕೊಳಕ್ಕೆ ಬರ್ತೈತಿ. ಅದಕ್ಕೆ ವಿವೇಕ ಅಂದರು. ಅದನ್ನು ಯಾವಾಗ ನಮ್ಮ ಎಲ್ಲರಲ್ಲಿಯೂ ಐತೆ ಆ ವಿವೇಕ ಅನ್ನೋದು. ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳೋದು ಅದರ ಸಂಬಂಧ. ಆ ವಿವೇಕ ಎಲ್ಲ ಮನುಷ್ಯರಲ್ಲಿ ಐತಿ, ಆದರೆ ಅದರ ಅಜ್ಞಾನದ ಆವರಣ ಆಗೈತಿ. ಜಗತ್ತಿನ ವಿಷಯಾದಿಗಳ ಮೋಹಕ್ಕೆ ಬಿದ್ದು ಅದಕ್ಕೆ ಮಬ್ಬು ಆವರಿಸಿಕೊಂಡು ಬಿಟ್ಟತಿ. ಅದನ್ನು ಸ್ವಚ್ಛ ಮಾಡುವರು ಯಾರು? ಸದ್ಗುರುನಾಥ ಹೇಳಿದಂಥ ಸಚ್ಚಿಂತನೆಗಳನ್ನು ನಾವು ಪುನಃ ಮೆಲುಕು ಹಾಕಬೇಕು. ಪುನಃ ಚಿಂತನೆ ಮಾಡಬೇಕು. ಪುನಃ ಕೇಳಬೇಕು. ಲಕ್ಷ್ಯ ಕೊಟ್ಟು ಕೇಳಬೇಕು. ಚಿತ್ತ ಕೊಟ್ಟು ಕೇಳಬೇಕು. ಕೇಳಿದ್ದನ್ನು ಮರಿಬಾರ್ದು. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಹಂಗೆ ಬದುಕಕ್ಕೆ ಶುರು ಮಾಡಬೇಕು. ಯಾವಾಗ ನಾವು ಈ ಕ್ರಮವನ್ನು ಹಿಡ್ಕೊಂತ ಹೋಗ್ತೇವೋ ಆ ಚಂಚಲ ವೃತ್ತಿ ಇದ್ದಂಥ ಮನಸ್ಸು ಮೊದಲು ನಿಧಾನವಾಗಿ ಸಮಾಧಾನ ಆಕೋತ ಬರ್ತದೆ. ಒಂದು ದಿನ ಸಂಪೂರ್ಣ ಶಾಂತ ಆಕತ್ತವೆ. ಅದಕ್ಕೆ ನಮ್ಮ ಸಂಸ್ಕಾರ ಕೊಟ್ಕೋತ ಹೋಗೋದು. ಇವತ್ತು ಒಂದು ದಿನದ ಅಲ್ಲ, ಇದು ಜನ್ಮಾಂತರ ಈ ಸಂಸ್ಕಾರ ನಮ್ಮದು ಚಂಚಲ ವೃತ್ತಿ ಹಿಂಗೆ ಬಂದತಿ. ಬಾಲಕಾವಸ್ಥೆ ಒಳಗೆ ಇರಲಿಲ್ಲ, ಪ್ರಸೂತವಾಗಿ ಸಿಕ್ಕು ಮರ್ತಿತ್ತು. ಮತ್ತು ಹೊರಗೆ ಬಂದ ಕೂಡಲೇ ಕಲ್ಕೋಂತ ಗಟ್ಟಿ ಆಯಿತು. ಮತ್ತು ಹಿಂದಿಂದೆಲ್ಲ ಪುನಃ ನೆನಪಾಕೋಂತ ಬಂದು ಆ ಸಂಸ್ಕಾರ ಮತ್ತಟ ಗಾಢಕ್ಕೋಂತ ಹೋಯಿತು. ಅದಕ್ಕೆ ನಾವು ಸ್ವಲ್ಪ ಎಚ್ಚರಗೊಂಡು ಇದನ್ನು ಸ್ವಲ್ಪ ತಿಳ್ಕೋಂತ ಹೋದಿವಿ ಅಂದ್ರೆ, ಸಮಚಿತ್ತದ ಭಾವದಿಂದ ಇದನ್ನು ವಿಚಾರ ಮಾಡ್ಕೋಂತ ಹೋದಿವಿ ಅಂದ್ರೆ, ಈ ಸಚ್ಚಿಂತನೆ ಮಾಡ್ಕೋಂತ ಹೋದಿವಿ ಅಂದ್ರೆ ಆವಾಗ ನಮ್ಮಲ್ಲಿ ವಿವೇಕ ಜಾಗರಕತಿ. ವಿವೇಕ ಪ್ರತಿಯೊಬ್ಬರಲ್ಲಿಯೂ ಐತಿ. ಮನುಷ್ಯ ಜನ್ಮ ಯಾರಿಗೆ ಬಂದತಿ ಅವರಿಗೆಲ್ಲ ವಿವೇಕ ಐತಿ. ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ. ಅದನ್ನು ನಾವು ಹೆಂಗೆ ಉಪಯೋಗ ಮಾಡ್ಕೊತೇವು, ಅದನ್ನು ನಾವು ಹೆಂಗೆ ಜಾಗ್ರ ಮಾಡ್ಕೊತೇವು, ಅದು ಭಾಳ ಮುಖ್ಯ ಆಗತ್ತೆ. ಎಲ್ಲೋ ಒಬ್ಬರೊಬ್ಬರಿಗೆ ಜನ್ಮಾಂತರ ಸಂಸ್ಕಾರ ಬಲದಿಂದ ಬಾಲಕಾವಸ್ಥೆ ಒಳಗೆ ಜಾಗ್ರ ಆಗಿಬಿಟ್ಟಿರ್ತೈತೆ. ಅದು ಕೆಲವೊಬ್ಬರಿಗೆ ಮುಪ್ಪ ಅವಸ್ಥೆ ಹೋದರೂ ಅದು ಜಾಗರಣ ಆಗಿರೋದಿಲ್ಲ. ಯಾಕಂದ್ರೆ ಅಂಥ ಸಂಸ್ಕಾರನ ಕೊಟ್ಟಿಲ್ಲ ನಾವು ಜೀವನದೊಳಗೆ. ಉಣ್ಣೋದು ಉಡೋದು ತೊಡೋದು ಇಷ್ಟಪ್ಪ ಜೀವನ. ಇದು ಮದುವೆ, ಮಕ್ಕಳು, ಸಂಸಾರ, ಹುಟ್ಟಿದ್ನ ಸತ್ನ, ಇದನ್ನು ಬಿಟ್ಟು ಸಂಸ್ಕಾರನ ಕೊಟ್ಟಿಲ್ಲ. ಅದಕ್ಕೆ ನಾವು ಆ ಸಂಸ್ಕಾರವನ್ನು ಕೊಟ್ಟಿದ್ರೆ ಆ ವಿವೇಕ ಜಾಗರಕ್ಕಿತ್ತು. ಆ ವಿವೇಕ ಜಾಗರ ಆಗಿದ್ರೆ ವೈರಾಗ್ಯ ಉದಯ ಆಗಿರ್ತಿತ್ತು. ಆ ವೈರಾಗ್ಯ ಉದಯ ಆದಾಗ ಮನಸ್ಸು ನಿಶ್ಚಲ ತಾನೇ ಆಕತಿ. ವಿಷಯಾದಿಗಳ ಮೇಲಿನ ಮೋಹದಿಂದ ಮನಸ್ಸು ಚಂಚಲ ವೃತ್ತಿ ಆಗೈತಿ. ವೈರಾಗ್ಯ ಭಾವದಿಂದ ಮನಸ್ಸು ನಿಶ್ಚಲ ಆಕ್ಕೊಂತ ಬರ್ತೈತಿ.
ಇದ್ರೊಳಗೆ ಏನುಂಟು, ಈ ಸಂಸಾರದೊಳಗೆ ಏನುಂಟು, ಇನ್ನು ನಾ ಪಡೆಯುವಂಥದ್ದು ಈ ಜಗತ್ತಿನೊಳಗೆ ಏನಿಲ್ಲ. ನಾನು ಪಡೆದ ಸುಖವನ್ನು ಹೊಂದುವಂಥ ಜಗತ್ತಿನೊಳಗೆ ವಸ್ತು ಯಾವುದು ಇಲ್ಲ. ಸುಖಿಯಾಗಬೇಕಾಗಿತ್ತಂದ್ರೆ ಜಗತ್ತಿನ ಯಾವ ವಸ್ತುಗಳಿಂದನೂ ಸಾಧ್ಯ ಇಲ್ಲ. ಯಾವ ವಸ್ತುಗಳಿಂದನೂ ಸುಖಿ ಆಗಕ್ಕೆ ಸಾಧ್ಯ ಇಲ್ಲ. ಸುಖ ಅನ್ನೋದು ಹೊರಗಡೆಯಿಂದ ಬರುವಂಥ ವಸ್ತು ಅಲ್ಲ, ಅದು ನಿನ್ನೊಳಗೆ ಐತಿ. ನೀನ ಸುಖರೂಪದಿ, ನೀನ ಆನಂದ ರೂಪದಿ. ಆದರೆ ಅಜ್ಞಾನವಶಾತ್ ಸುಖವನ್ನು ಹೊರಗೆ ಹುಡುಕಾಡಕತ್ತಿ, ಸುಖವನ್ನು ವಿಷಯಾದಿಗಳಲ್ಲಿ ಹುಡುಕಾಡಕತ್ತಿ, ಸುಖವನ್ನು ಇಂದ್ರಿಯಗಳ ಮೂಲಕ ಪಡಿಬೇಕಂತ ತಿಳ್ಕೊಂಡು ಆ ಇಂದ್ರಿಯಗಳ ಮೂಲಕ ಬರ್ತಕ್ಕಂಥ ಸುಖದ ಅನುಭವ ಇಂದ್ರಿಯಗಳಿಂದ ಬಂದಿದ್ದಲ್ಲ, ಅದು ಮನಸ್ಸಿನ ನಿಶ್ಚಲತೆಯಿಂದ ಅನುಭವಕ್ಕೆ ಬಂದಿದ್ದು. ಪ್ರಶಾಂತ ನೀರು ಇದ್ದಾಗ, ಸ್ವಚ್ಛನ ತಿಳಿಯ ನೀರು ಪ್ರಶಾಂತವಾಗಿತ್ತಂದ್ರೆ ಅದರೊಳಗೆ ಮುಖ ಕಾಣ್ತತಿ. ಹೆಂಗೆ ಹೊಲಸಾದ ಕನ್ನಡಿಯೊಳಗೆ ಮುಖ ಕಾಣೋದಿಲ್ಲೋ, ಹೆಂಗೆ ಗೊಡಗಾದ ನೀರಿನೊಳಗೆ ಏನು ಕಾಣೋದಿಲ್ಲೋ, ಹಂಗೆ ಅಂತಃಕರಣದೊಳಗೆ ಆಶೆಯನ್ನು ಹೊಲಸು ತುಂಬಿಕೊಂಡಿತ್ತಂದ್ರೆ ಆನಂದದ ಭಾವ ಅಥವಾ ಪರಮಾತ್ಮನ ಅನುಭವ ಆಗೋದಿಲ್ಲ. ಅದರ ಅನುಭವ ನಿನಗೆ ಆಗಲೇಬೇಕಾಗಿತ್ತಂದ್ರೆ ಈ ಸ್ವಚ್ಛ ಮಾಡ್ಕೋಂತ ಬಾ. ಅದನ್ನು ಕಾಮ ಕ್ರೋಧ ಲೋಭಗಳನ್ನು ಸ್ವಚ್ಛ ಮಾಡ್ಕೋಂತ ಬಾ. ಈ ಮನುಷ್ಯನ ಚಂಚಲ ವೃತ್ತಿಗೆ ಕಾರಣ ಆಗ್ಯಾವ, ಕಾರಣ ಆಗ್ಯಾವ. ಇವನ್ನೆಲ್ಲ ಸ್ವಚ್ಛ ಮಾಡಿದೆ ಅಂದರೆ ಗಿಡ ಗಂಟಿ ಎಲ್ಲ ತೆಗೆದು ಹಾಕಿದಾನ ಸ್ವಚ್ಛನ ಆಕತಿ. ಸ್ವಚ್ಛ ಮಾಡ್ಬೇಕಂದ್ರೆ ಏನು ಹೊಲಸಿಗೆ ಮೂಲ ಕಾರಣ ಏನಾಗೈತಿ ಅದನ್ನು ತಿಳ್ಕೊ. ಅದು ಅಜ್ಞಾನನ ಆಗೈತಿ. ಅದು ಸುಜ್ಞಾನದಿಂದ ಅದು ಸರ್ವನಾಶ ಆಗಿ ಹೋಗಿಬಿಡ್ತತಿ. ಜನ್ಮ ಜನ್ಮಾಂತರ ಇರಲಿ, ಅದು ಜನ್ಮ ಜನ್ಮಾಂತರ ಬಂದಿದಂಥ ಹೀನ ಸಂಸ್ಕಾರಗಳಿರಲಿ, ಜನ್ಮ ಜನ್ಮಾಂತರ ಬಂದಿದಂಥ ನಿನ್ನ ಪಾಪ ಕರ್ಮಗಳಿರಲಿ, ಅದರ ಫಲ ಇರಲಿ, ಅದೆಲ್ಲ ಆ ಕ್ಷಣದೊಳಗೆ ಸುಟ್ಟು ಭಸ್ಮಕ್ಕತಿ. ಅದಕ್ಕೆ ಅಜ್ಜವ್ರು ಹೇಳ್ತಿದ್ರು ಅಂತ, ಯಾರಿಗಾರ ಎದುರದರ ಭಯ ಹೆದರಿಕೆ ಕಾಟ ಏನರ ಇತ್ತಂದ್ರೆ ನಿಮ್ಮ ಪಾಪ ಗೀಪ ಏನರ ಇತ್ತಂತಂದು ನಾನು ಉಡಿಯಾಗಿ ಹಾಕಿಬಿಡ್ರಿ ಇವತ್ತಿಂದ. ನಾವು ಹೊತ್ಕೊಂಡು ಹೋಗ್ತೀವಿ ಅದನ್ನು ನಮ್ಮೂರ ಕಡೆ, ನೀವು ನಿಶ್ಚಿಂತರಾಗಿದ್ದು ಬಿಡ್ರಿ. ಅರ್ಥಾರ್ಥ ಏನಪ್ಪ ಅಂದ್ರೆ ಸಂಪೂರ್ಣ ಶರಣಾಗತನಾಗಿ ಸದ್ಗುರುನ ಸಾನ್ನಿಧ್ಯಕ್ಕೆ ಬಂದು ಸಂಪೂರ್ಣ ಶರಣಾಗತನಾಗಿ ಏನೇ ಆಗಿರಲಿ ಜೀವನದೊಳಗೆ ಇದೆಲ್ಲ ನಿಂದಪ್ಪ ಅಂತ ಸಮರ್ಪಣಾ ಭಾವ ಮಾಡಿಬಿಟ್ಟೆ ಅಂದ್ರೆ ಮುಂದೆ ಎಂದೂ ಅಂಥ ಹೀನ ಕೃತ್ಯಗಳ ಕಡೆ ಹೊಳ್ಳಿ ನೋಡಲು ಹೋದೆ ಅಂದ್ರೆ ಆ ಜೀವನ ಸಾರ್ಥಕ ಆಗೇತಿರ್ತದೆ. ಎಂಥಂಥ ಪಾಪಿಗಳನ್ನು ಆ ಸದ್ಗುರುನಾಥನ ಒಂದೊಂದು ದರ್ಶನದಿಂದ ಒಂದೊಂದು ಮಾತಿನಿಂದ ಬದಲಾವಣೆ ಆಗಿ ಜೀವನ ಮುಕ್ತರಾಗ್ಯಾರ. ಕಥೆಗೆ ಪುರಾಣ ಪುಣ್ಯ ಕಥೆಗಳನ್ನು ಕೇಳ್ತೀರಿ, ನೀವು ನೋಡ್ತೀರಿ. ಅದಕ್ಕೆ ಪ್ರತಿಯೊಬ್ಬರಿಗೂ ಇದು ಸಾಧ್ಯ ಐತಿ. ಪ್ರತಿ ಮನುಷ್ಯನೂ ಮುಕ್ತನಾಕ ಹರಣ. ಮನುಷ್ಯ ಜನ್ಮ ಬಂದತ್ತಂದ್ರೆ ಮುಕ್ತನಾಕ ಹರಣ ಅವನು. ನಾವು ತಿಳ್ಕೊಂಡಿವಿ ನಮಗೆ ಸಾಧ್ಯ ಇಲ್ಲ ಅಂತೇಳಿ ಮತ್ತೆ ಯಾಕಂದ್ರೆ ನಮ್ಮ ಒಲವು ಇದ್ರ ಕಡೆ ಐತಿ, ಇನ್ನು ಸಂಸಾರದ ಕಡೆ. ಅದು ನಮಗಲ್ಲ ಬಿಡ್ರಿ, ವಯಸ್ಸಾದ್ಮೇಲೆ ನೋಡೋನು. ವಯಸ್ಸಾದ್ಮೇಲೆ ಮಾಡುವಂಥದ್ದು ಅಲ್ಲಿದು ಬಾಲಕಾವಸ್ಥೆಯೊಳಗಿಂದ ಸಂಸ್ಕಾರ ಬರಬೇಕು. ಸಣ್ಣವರು ಇದ್ದಾಗಂಥ ಸಂಸ್ಕಾರ ಇದನ್ನು ಮಕ್ಕಳಿಗೆ ಎಲ್ಲ ನಾವು ಕೊಟ್ಕೊಂತ ಬಂದೀವಿ ಅಂದ್ರೆ ಆ ಸಂಸ್ಕಾರ ಬೆಳೆದು ಹೆಮ್ಮರಾಕತಿ. ಅದು ಹೀನ ಕೃತ್ಯಗಳಿಂದ ದೂರ ಇಳ್ತೈತೆ ಅವ್ರ ಜೀವನದೊಳಗೆ. ಅವರು ಸಂಸ್ಕಾರವಂತರಾಗಿ ಬೆಳೀತಾರೆ. ಆ ಸಂಸ್ಕಾರದ ಲಾಭ ಅವ್ರಿಗೆ ಅಷ್ಟಲ್ಲ, ಆ ಮನೆತನಿಗೆ, ಆ ಊರಿಗೆ, ಆ ದೇಶಕ್ಕೆ ಸಲ್ತತಿ. ಆ ಊರಿಗೆ ಶಾಂತ ಆಕತಿ, ಆ ಮನೆ ಶಾಂತ ಆಕತಿ, ಆ ದೇಶನ ಶಾಂತ ಇರ್ತತಿ. ನಾವು ಭಾರತೀಯರಂತ ಹೇಳ್ತೇವೆ, ಬೇರೆ ಬೇರೆದರ ಸಂಸ್ಕಾರಗಳನ್ನು ನಾವು ಮಾಡ್ಕೊಂಡು ಹಾಕ್ಕೊಟ್ಟೇವೆ. ನಮ್ಮ ಸಂಸ್ಕಾರಗಳನ್ನು ಮರ್ತೇವೆ ನಾವು. ಅದಕ್ಕೆ ನಮ್ಮ ದೇಶದಲ್ಲಿದ್ದಂಥ ನಮ್ಮ ಗುರು ಹಿರಿಯರು ಹೇಳಿದಂಥ ಸಂಸ್ಕಾರಗಳನ್ನು ನಾವು ಬಿಡಬಾರ್ದು. ಅವನ್ನ ಆಚರಣೆ ರೂಪದಿಂದ ಇಟ್ಟಾರ, ಅವನ ಹಬ್ಬ ರೂಪದಿಂದ ಇಟ್ಟಾರ. ಅವನ ಎದಕ್ಕೆ ಇವನ್ನೆಲ್ಲ ನೋಡ್ರಿ, ಶಿವರಾತ್ರಿ ಅಂತ ಕಾರ್ಯಕ್ರಮ ಎದಕ್ಕಿಟ್ರಿ? ಇದನ್ನು ಮುಸುಳಿ ತಂಬಿಟ್ಟು ಅಳ್ಳಿಟ್ಟು ತಿಂದು ಮಕ್ಕೊಳಕ್ಕಲ್ಲ. ಎಚ್ಚರ ಆಗೋದು ಅಂದ್ರೆ ಹೆಂಗೆ ಎಚ್ಚರ ಆಗೋದು? ಕಣ್ಣು ತೆಗೆದು ಕುಂದ್ರದಲ್ಲ, ವಿವೇಕವನ್ನು ಜಾಗ್ರ ಮಾಡ್ಕೊಳೋದು. ಕಣ್ಣು ತೆಗೆದು ಕುಂತ್ರೆ ಏನಾಗೋದೈತಿ? ಕಣ್ಣು ಬರೀ ನೋಡ್ತತಿ, ಸರಿ ತಪ್ಪು ಹುಡುಕೋದಿಲ್ಲ. ಅದು ಸರಿ ತಪ್ಪು ಹುಡುಕೋದು ಒಂದು ಬೇರೆ ಐತಿ. ಅದನ್ನು ನಾವು ಬಂದ್ ಮಾಡಿಟ್ಟೆವು. ಕಣ್ಣು ತೆಗೆದೆವು, ಅದು ಮಕ್ಕೊಂಡತಿ. ಅದಕ್ಕೆ ಜಾಗ್ರ ಆಗ್ಬೇಕಂದ್ರೆ ಯಾವುದು ಸರಿ ಯಾವುದು ತಪ್ಪು, ಯಾವುದು ಧರ್ಮ ಯಾವುದು ಅಧರ್ಮ, ಯಾವುದು ನೀತಿ ಯಾವುದು ಅನೀತಿ, ಈ ಚಿಂತನೆ ಒಳಗೆ ನಡಿಬೇಕು. ಯಾವಾಗ ಈ ಚಿಂತನೆ ಒಳಗೆ ನಡೆದ ನಮ್ಮ ಆ
ಮೂರನೇ ಕಣ್ಣು ವಿವೇಕ ತೆಗಿತೈತಿ, ಅವತ್ತು ನಮ್ಮ ಜಾಗರಣೆ ಶುರು. ಅವತ್ತರಿಂದ ಜಾಗ್ರ ಅವತ್ತಲಿದ್ದ ಅವನಿಗೆ ಮಬ್ಬು ಅನ್ನೋದಿಲ್ಲ, ಆವರಣ ಅನ್ನೋದಿಲ್ಲ. ಯಾಕಂದ್ರೆ ನಿತ್ಯ ಸತ್ಯ ಅಸತ್ಯ ಚಿಂತನೆ ಸದಾ ನಡೆಯೋಕ್ಕೆ ಶುರು ಆಕತಿ. ಜೀವನದೊಳಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ವಿವೇಕ ಸದಾ ಜಾಗ್ರಾಗಿ ಉಳಿತೈತಿ. ಅದಕ್ಕೆ ಈ ಶಿವರಾತ್ರಿ ಕಾರ್ಯಕ್ರಮ. ಅದರ ನಿಮಿತ್ತವಾಗಿ ಸಪ್ತಾಹ ವಾರಗಂಟ್ಲೆ ಅದ ಚಿಂತನೆ ಮಾಡೋದು, ಅದ ಸಂಘದೊಳಗೆ ಉಳಿದು ಅದನ್ನು ಭಜಿಸೋದು, ಅದನ್ನು ನೆನೆಯೋದು, ಅಂತಃಕರಣದಲ್ಲಿ ಮಣಗಿದಂಥ ವಿವೇಕವನ್ನು ಜಾಗ್ರ ಮಾಡೋದು. ರಾತ್ರಿ ಬೆಳಗಾಗಲಿ ಎದ್ದು ಕುಂತರು ಅದು ಜಾಗರಣೆ ಅಲ್ಲ. ಸದ್ವಿಚಾರ ಸಚ್ಚಿಂತನೆಗಳಲ್ಲಿ ಮುಳುಗಿ ನಮ್ಮಲ್ಲಿದ್ದಂಥ ಅಜ್ಞಾನವನ್ನು ಕಳ್ಕೊಂಡು, ಅಜ್ಞಾನದಿಂದ ಏನಾಗೈತಿಲ್ಲ ಆವರಣ ಆಗೈತಿಲ್ಲ, ಆವರಣವನ್ನು ಕಳ್ಕೊಂಡು ಆ ವಿವೇಕವನ್ನು ಜಾಗ್ರ ಮಾಡೋದು. ಆ ವಿವೇಕವನ್ನು ಜಾಗ್ರ ಮಾಡಿ ಜೀವನದಲ್ಲಿ ವೈರಾಗ್ಯ ಭಾವವನ್ನು ತಾಳಿ ಸದಾ ನಿಶ್ಚಿಂತನಾಗಿ ಬದುಕುವುದು. ಅದಕ್ಕಾಗಿ ನಿಮಿಷಾರ್ಧವಾಗಲಿ ನಿಮ್ಮ ನೆನವು ನಿಂದೊಡೆ ಮುಕ್ತಿ. ನಮಗೆ ನೆನವು ಇದ್ರ ಕಡೆ ಆಗೇ ಇಲ್ಲ, ನೆನವು ಅದ್ರ ಕಡೆನೇ ಐತಿನ್ನ. ಅದಕ್ಕೆ ಇದ್ರ ಕಡೆ ನೆನವು ಮಾಡ್ಕೋರಿ, ಇದ್ರ ಕಡೆ ಒಲವು ಬೆಳೆಸ್ಕೊಡ್ರಿ. ಇದು ಮನುಷ್ಯನ ಜೀವನದ ಸಾರ್ಥಕತೆ. ಅಂಥ ಸಾರ್ಥಕವಾದ ಜೀವನವನ್ನು ನಾವು ಮಾಡಬೇಕಾಯ್ತಂದ್ರೆ ಇಂಥ ಸತ್ಸಂಗಗಳನ್ನು ದಿನಾ ಮಾಡ್ಕೊತ ಇರಬೇಕು. ಸಪ್ತಾಹ ಒಂದು ವಾರ ಮಾಡಿಬಿಟ್ರೆ ಮುಗಿಯೋದಿಲ್ಲ. ಇದು ದಿನಂಪ್ರತಿ ಇದೆ. ಇದರಿಂದ ಲಾಭ ಆಗುವಂಥದ್ದು ಜಗತ್ತಿನೊಳಗೆ ಮತ್ತೊಂದು ಯಾವುದೂ ಇಲ್ಲ. ಇದರಿಂದ ನಷ್ಟ ಅನ್ನೋದೇ ಇಲ್ಲ. ಆ ವ್ಯವಹಾರ ಸಂಸಾರದೊಳಗೆ ನಷ್ಟ ಲಾಭ ಎರಡೂ ಬರ್ತಾವೆ. ಇದರೊಳಗೆ ಬರೀ ಲಾಭ ನೋಡು, ನಷ್ಟ ಅನ್ನೋದಿಲ್ಲ ಇಲ್ಲ, ಲುಕ್ಸಾನ್ ಅನ್ನೋದಿಲ್ಲ ಇಲ್ಲ, ದುಃಖ ಅನ್ನೋದಿಲ್ಲ ಇಲ್ಲ, ಬರೀ ಲಾಭ. ಆದರೆ ಇಂಥದನ್ನು ನಾವು ಮರಿತೇವೆ, ಅಂಥದಕ್ಕೆ ಬೆನ್ನು ಹತ್ತೇವೆ ನಾವು. ಅದಕ್ಕೆ ಜಗತ್ತಿನೊಳಗೆ ಮನಸ್ಸನ್ನು ಗೆದಿಯುವ ಉಪಾಯವನ್ನು ಬೇರೆ ದೇಶದವರೆಲ್ಲ ನಮ್ಮ ದೇಶಕ್ಕೆ ಬಂದು ಕಲ್ತು ಹೋಗ್ತಾರ. ಬೇರೆ ದೇಶದವ್ರಿಗೆ ಸಂಸ್ಕಾರನೇ ಇಲ್ಲ. ಇದು ಒಂದು ಪದ್ಧತಿ ಐತಿ, ಹಿಂಗೆ ಮಾಡ್ಕೊತ ಹೋದ್ರೆ ಮನಸ್ಸು ತಾನೇ ನಿಶ್ಚಲ ಆಕೈತೆ ಅನ್ನೋದು ಗೊತ್ತಿಲ್ಲ. ಅವರು ಅಫೀಮು ಗಾಂಜಾ ಮಾದಕ ಪದಾರ್ಥಗಳು ಅದಕ್ಕೆ ಬೆನ್ನು ಹತ್ತಿ ಅದರೊಳಗೆ ಸುಖ ಹುಡ್ಕಾಕತ್ತಾವು. ಸೆರೆ ಸಿಂಧಿ ಅವು ದೇಹವನ್ನು ಹಾಳು ಮಾಡ್ತಾವೆ. ಕಡಿಕ ತಮ್ಮ ಪರವಶ ಮಾಡಿಕೊಂಡು ಮನಸ್ಸಿನ ಸೀಮತವನ್ನು ಕಳೀತಾವೆ. ಸಹಜವಾಗಿ ಬರ್ತಕ್ಕಂಥ ಆನಂದವನ್ನು ಸಹ ನಾಶ ಮಾಡ್ತಾವೆ. ಅದಕ್ಕೆ ಚಟಾದಿಗಳ ದಾಸರಾಗಲ್ಲ, ಅದನ್ನು ಬಿಟ್ಟು ಸಚ್ಚಿದಾನಂದ ಚಿಂತನೆಯನ್ನು ಮಾಡ್ಕೊತ ಹೋದಾಗ, ಗುರುನಾಮ ಸ್ಮರಣೆ ಜಪತಪಾದಿಗಳನ್ನು ಮಾಡ್ಕೊತ ಹೋಗಿ ಅಂತಃಕರಣದಲ್ಲಿದ್ದಂಥ ದೋಷಗಳನ್ನು ಕಳ್ಕೊಂಡು ಅಂತಃಕರಣದಲ್ಲಿ ವಿವೇಕವನ್ನು ಜಾಗ್ರ ಮಾಡಿಕೊಂಡಾಗ ಮನಸ್ಸು ತನ್ನಿಂತಾನೇ ನಿಶ್ಚಲಕ್ಕತಿ. ಆವಾಗ ಸುಖಾನ ಸುಖ, ಆನಂದನ ಆನಂದ, ಅದನ್ನು ಅನುಭವ ಮಾಡಿಕೊಂಡು ನಾವೆಲ್ಲರೂ ಜೀವನ ಮುಕ್ತರಾಗೋಣ ಅಂತ ತಿಳ್ಕೊಂಡು ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಇವತ್ತಿನ ಈ ಒಂದು ನಿಮಿಷಾರ್ಧವಾಗಲಿ ನಿಮ್ಮ ಮನೋನಿಂದೊಡೆ ಮುಕ್ತಿ ಸಮನಿಪದು ಅನ್ನುವಂಥ ವಿಚಾರಗೋಷ್ಠಿಯನ್ನೇ ಸಾನ್ನಿಧ್ಯವನ್ನು ವಹಿಸಿದಂಥ ಬಸವರಾಜ ಪಂಡಿತರಲ್ಲೂ ಹಾಗೂ ಮುಖ್ಯ ಅತಿಥಿಗಳಾಗಿ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ರಾಮಣ್ಣನಲ್ಲೂ ಹಾಗೂ ಬಸವರಾಜರಲ್ಲೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ಸುಖ ಸತ್ಪ್ರೋಪರೆ ತಮ್ಮೆಲ್ಲರಲ್ಲೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಲ್ಲಿವರೆಗೆ ತಾವು ಯಾವ ರೀತಿಯಾಗಿ ಮನಸ್ಸನ್ನು ನಿಲ್ಲಿಸ್ಲಿಕ್ಕೆ ಬರ್ತೈತಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಕೇಳಿ, ಅದಕ್ಕೆ ದೋಷ ದರ್ಶನ ಮಾತ್ರ ಮನಸ್ಸು ನಿಲ್ತೈತಿ. ದೋಷ ದರ್ಶನ ಆಗದ ಹೊರತು ಮನಸ್ಸು ನಿಲ್ಲೋದೇ ಇಲ್ಲ. ಎಷ್ಟು ಬೇಕಾದಷ್ಟು ಪ್ರಯತ್ನ ಮಾಡಿದರೂ ಕೂಡ ಮನಸ್ಸು ನಿಲ್ಲಬೇಕಂದ್ರೆ ದೋಷ ದರ್ಶನನ ಆಗಬೇಕು ಅಂತ. ಆ ದೋಷ ದರ್ಶನಕ್ಕೆ ಏನು ಬೇಕು ಅಂದ್ರೆ ವಿವೇಕನ ಬೇಕು ಅಂತ. ಬೆಂಕಿ ಸುಡ್ತೈತೆ ಅನ್ನುವಂಥ ತಿಳುವಳಿಕೆ ಆದಮೇಲೆ ಬೆಂಕಿಯನ್ನು ಮುಟ್ಟೋದು ಬಿಡ್ತೈತಿ. ಇಲ್ಲ ಅಂದರೆ ಬೆಂಕಿ ಹಿತವಾಗಿ ಅನ್ನಿಸ್ತೆ ಅಂದ್ರೆ ಅಲ್ಲಿವರೆಗೂ ಅದು ಅದರ ಸಂಘದೊಳಗೆ ಇರ್ತೈತಿ. ಸುಟ್ಟಾಗ ಹಿಂದೆ ಸರಿತೈತಿ ಅಂತ ಆ ತಿಳುವಳಿಕೆ ಬರಬೇಕಲ್ಲ. ಸುಡ್ತೈತೆ ಅನ್ನೋ ಭಾವ ಬಂದಾಗ ದೂರ ಸರಿತಾನ. ಅಂಥ ಒಂದು ವಿವೇಕವನ್ನು ನಾವು ಜಾಗೃತಗೊಳಿಸ್ಕೋಬೇಕಾಗೈತಿ. ಅದಕ್ಕೆ ಏನು ಬೇಕಾಗೈತಿ ಅಂದರೆ ಸತತ ಚಿಂತನೆ.
ಯಾವುದರ ಚಿಂತನೆ? ನಿಮ್ಮ ಚಿಂತನೆ ಅಂತ ಹೇಳಿದ್ರು ಅವರು. ನಿಮ್ಮ ಮನವು ನಿಂದೊಡೆ ಮುಕ್ತಿ ಸಮನಿಪುದು. ನಿಮ್ಮ ಮನಸ್ಸು ಯಾವ ಚಿಂತನೆಗೆ ಒಳಪಡಬೇಕಾಗೈತಿ ಅಂದ್ರೆ ತನ್ನ ಸ್ವರೂಪದ ಇರುವಿಕೆ ಕುರಿತಾದಂಥ ಚಿಂತನೆ ಒಳಗೆ ತೊಡಗಿದ. ಅದಕ್ಕೆ ಇದಕ್ಕೇನು ಅಂತ ಹೇಳಿ ಹಿಂಗದೆ ಅಂತ ಹೇಳಿ ಬಿಟ್ಟು ಬಿಡದ ಶ್ರವಣ ಮನನ ನಿಧಿಧ್ಯಾಸನದೊಳಗೆ ತೊಡಗಿದ ಮಾತ್ರ ಆ ವಿವೇಕನು ಜಾಗರ ಆಗುತ್ತೆ. ಹಿಂಗದೆ ನಿತ್ಯ ಕರ್ಮ ಮಾಡಲು ತುಂಗ ಧರ್ಮ ವಿವರ್ಧನ ಹೌದು ಅಂತ. ನಿತ್ಯ ಕರ್ಮ ಅಂತಂದ್ರೆ ಶರೀರಕ್ಕೆ ಅನುಕೂಲ ಆಗುವಂಥ ಕರ್ಮಗಳನ್ನು ಮಾಡ್ತೇವಲ್ಲ, ಅವಕ್ಕೆ ನಿತ್ಯ ಕರ್ಮಗಳನ್ನಲಿಲ್ಲ ಅವ್ರು. ಜಳಕ ಮಾಡೋದಕ್ಕೆ ಪೂಜೆ ಮಾಡೋದು ಅಂತೇನೋ ಮಾಡ್ತೇವಲ್ಲ, ಆ ನೇಮಗಳನ್ನು, ಅವು ನಿಯಮಗಳು ನಿತ್ಯ ನೇಮಗಳಲ್ಲವು, ನೈಮಿತ್ತಿಕ ನೇಮಗಳವು. ಮಾಡಿದರೂ ಬರ್ತೈತಿ, ಮಾಡಲಿಲ್ಲ ಅಂದರೂ ನಡೀತೈತಿ. ಆದರೆ ಇದನ್ನು ಮಾತ್ರ ಮನುಷ್ಯ ಜನ್ಮಕ್ಕೆ ಬಂದಮೇಲೆ ಶ್ರವಣಾದಿಗಳಲ್ಲಿ ತೊಡಗಬೇಕು ಅಂತ. ಶ್ರವಣದಿಂದ ಮಾತ್ರ ವಿವೇಕ ಜಾಗೃತ ಆಗುತ್ತೆ, ಇಲ್ಲ ಅಂದರೆ ವಿವೇಕನ ಜಾಗೃತ ಆಗೋದಿಲ್ಲ ಅಂತ. ಅದಕ್ಕೆ ಶ್ರವಣಕ್ಕೆ ಬಹಳ ಮಹತ್ವ ಕೊಟ್ಟರು ಅನುಭವಗಳು. ಒಂದು ಹೊತ್ತು ಊಟ ತಪ್ಪಿದ್ರೂ ಚಿಂತಿಲ್ಲ, ಶ್ರವಣವನ್ನು ತಪ್ಪಿಸ್ಬೇಡ್ರಿ ಅಂತ. ಯಾಕೆ ಇದು ಮನಸ್ಸು ಅನ್ನೋದು ಹೆಂಗೈತಿ ಅಂದ್ರೆ ಭಾಳ ಆಪಿದ್ದಂಗಿದೆ, ಹೌದಲ್ಲ? ಆಪಿದ್ದಂಗೆ ಏನು ಬೆಣ್ಣೆಹಾಳು ಬಂದು ಏನು ಊರ ತೇಲ್ಕೊಂಡು ಹೋಗ್ಯತಿ ಅಂತೇಳಿ ಅನ್ನಿಸ್ತೈತಿ. ಆದ್ರೆ ಆ ಬೆಣ್ಣೆಹಾಳದೊಳಗೆ ಬೆಳೆದಂಥ ಆಪು ಆಗಿನ ಪೂರ್ತಿ ಕಷ್ಟ ಬಗ್ಗತೈತಿ, ಮತ್ತು ಅದು ಹಾಳು ಇಳಿದ ತಕ್ಷಣ ಮತ್ತೆ ಎದ್ದ ನಿಂದಿರ್ತೈತಿ. ಹಂಗಿದ ಮನಸ್ಸು ಅನ್ನೋದು ಭಾಳ ಮಂಗ್ಯ ಇದ್ದಂಗೆ ಐತಿ ಅಂತ. ಅದಕ್ಕೆ ನಿಜಗುಂಡ್ರು ಒಂದು ಕಡೆ ಅದನ್ನು ಪ್ರೀತಿಯಿಂದ ಆದರಪೂರ್ವಕವಾಗಿ ಅದನ್ನು ತಮ್ಮ ಒಳಗೆ ಎಳುವಂಥ ಒಂದು ಇದನ್ನು ಮಾಡಿದ್ರೆ, ಮತ್ತೊಂದು ಕಡೆ ಅದನ್ನು ಕಾಗಿಗೆ ಹೋಲಿಸಿ ಹೇಳಿದರು. ಒಂದು ಕಡೆ ಮುದ್ದು ಕೋಗಿಲೆ ಚಲ್ವ ಕೋಗಿಲೆ ಅಂತೇಳಿ ಅದನ್ನು ಹೊಗಳಿ ಅದನ್ನು ಒಳಗೆ ಕರ್ಕೊಂಡು ಬಂದ್ರೆ, ಮತ್ತೊಂದು ಕಡೆ ಅದನ್ನು ಬೇದ ಬುದ್ಧಿ ಹೇಳಿ ಅದನ್ನು ಒಳಗೆ ಕರ್ಕೊಂಡು ಬಂದರು. ಎಲೆ ಕಾಕು ಮಾನಸವೇ ಅದರೊಳಗೆ ಏನುಂಟು, ಯಾಕೆ ವಿರತಿಯನ್ನು ಅಳಿದು ಹೀನ ವಿಷಯದೊಳಗೆ ಸುಳಿತಿ ಎಲೆ ಕಾಕು ಮಾನಸವೇ ಅಂತಂದ್ರೆ. ಕಾಗೆ ಅಂತ ಮನಸ್ಸು, ಅದ್ರೊಳಗೆ ಏನೈತಿ ಸಂಸಾರ ಎಂಬತಕ್ಕಂಥ ಇದರ ಸಾಗರದೊಳಗೆ ಯಾಕೆ ಬಿದ್ದು ತೇಲಾಕತ್ತಿ ನೀನು? ವಿಚಾರ ಮಾಡಿ ನೋಡ್ಕೊ, ಅದ್ರೊಳಗೆ ಏನೈತಿ. ಇದ್ರೊಳಗೆ ಮುಂಜಾಲಿದ್ದ ಸಂಜಿತನ ಮಾಡಿದ್ರು ಏನು ಸಿಕ್ತಿಪ್ಪ ನಿನಗೆ ಅಂತಂದ್ರೆ, ಯಾರಾದರೂ ಒಬ್ಬರು ಆರಾಮ ಆಯ್ತು ಇವತ್ತಂತ ಮಕ್ಕೊಂಡ್ತಿರೋ, ನಿದ್ದೆಗೆ ಹೋಗಿರೋ, ಏನು ದನ್ಯವೋ ಬೇಸರಿಕೆಯಿಂದ ನಿದ್ದೆಗೆ ಹೋಗಿರೋ ಅಂತಂದ್ರೆ ಏನು ಬಿಡ್ರಿ, ಮಾಡಿ ಸಾಕಾತಿ. ಯಾವಾಗ ಹಾಸಿಗೆ ಸಿಕ್ಕೈತು, ಯಾವಾಗ ಅಡ್ಡಾಗೇನು ಅನ್ನಕತ್ತೇವು ಅಂತ ಮಾಡಿ ಸುಖ ಆಗೈತೆ ಅಂತ ಏನಾರ ಹೇಳ್ತೀರೇನು ಅಂತಂದ್ರೆ ಇಲ್ಲ. ಎಲ್ಲರಿಗೂ ದನ್ಯವೋ ಬೇಸರಿಕೆ ಎದರಿಂದ ಅಂತಂದ್ರೆ ಈ ಸಂಸಾರದಿಂದನ. ಅದಕ್ಕೆ ಸಂಸಾರ ಅಂತಕ್ಕಂಥದ್ದು ಸುಖ ವಸ್ತು ಅಲ್ಲದು, ದುಃಖಕರ ಐತಿ ಅಂತ ತಿಳಿದು ನಿಮ್ಮೊಳಗೆ ಆ ನೆನಪು ಮಾಡ್ಕೋರಿ. ಯಾವ ನೆನಪು? ಗುರುವಾಣಿಗಳನ್ನು ಸ್ಮೃತಿಗಳನ್ನು ನೆನಪು ಮಾಡ್ಕೋರಿ. ಏನು ಹೇಳ್ಯಾರ ಗುರು ಅನುಭವಗಳು, ಏನು ಹೇಳ್ಯಾರ ಶ್ರುತಿ, ಏನು ಹೇಳ್ತಾವು? ನಿಮ್ಮ ಇರುವು ಯಾವ ರೀತಿ ಐತಿ ಅಂತಂದ್ರೆ ಅದು ಸದಾ ಎಂದೂ ವಿಕಾರ ಆಗದೆ ಇರ್ತಕ್ಕಂಥದ್ದು, ಬದಲಾವಣೆ ಆಗ್ತಕ್ಕಂಥದ್ದು. ಅದು ಒಂದೇ ರೀತಿಯಾಗಿತ್ತು. ಆ ಒಂದೇ ರೀತಿಯಾಗಿರುವಂಥ ವಸ್ತುವಿನ ಕಡೆ ನೀವು ಲಕ್ಷ್ಯ ಕೊಟ್ರಿ ಅಂದ್ರೆ ದುಃಖ ಅನ್ನೋದಿಲ್ಲ. ಬದಲಾವಣೆ ಆಗ್ತಕ್ಕಂಥದ್ರ ಕಡೆ ಲಕ್ಷ್ಯ ಕೊಟ್ಟರೆ ದುಃಖ. ಈ ಸಂಸಾರ ಅನ್ನೋದು ಒಂದೇ ರೀತಿಯಾಗಿ ಐತೇನೋ ಅಂತಂದರೆ ಇಲ್ಲ. ಇದಕ್ಕೆ ಸಂಸಾರ ಅಂತಂದ್ರೆ ಸಂಸರತಿ ಇತಿ ಸಂಸಾರ ಅಂತ, ಬದಲಾವಣೆ ಹೊಂದೋದಕ್ಕೆ ಸಂಸಾರ ಅಂತಂದ್ರೆ ಬದಲಾವಣೆ ಹೊಂದೋದ ದುಃಖ ಕೊಡ್ತೈತಿ ಅಂತ. ಆ ಬದಲಾವಣೆ ಹೊಂದೋದ್ರ ಕಡೆ ಲಕ್ಷ್ಯ ಕೊಡೋದಕ್ಕೆ ದುಃಖ ಐತಿ. ಅದನ್ನು ಬಿಟ್ಟು ಯಾವಾಗಲೂ ಯಥಾ ರೀತಿಯಾಗಿರ್ತಕ್ಕಂಥ ವಸ್ತುವಿನ ಕಡೆ ಲಕ್ಷ್ಯ ಕೊಟ್ರೆ ಅಂದ್ರೆ ದುಃಖ ದೂರ ಆಕೈತಿ. ಅದು ಹೊರಗಿಲ್ಲದು, ಬದಲಾವಣೆ ಹೊಂಗದೇ ಯಾವಾಗಲೂ ಇರ್ತಕ್ಕಂಥದ್ದು ಹೊರಗೆ ಇಲ್ಲದ. ಅದು ನೀವು ಅದೀರಿ, ನಿಮ್ಮ ಕಡೆ ಲಕ್ಷ್ಯ ಕೊಡ್ರಿ ಅಂತ ಹೇಳಿದ್ರು ಅವರು. ಯಾರು ಅನನ್ಯವಾಗಿ ನನ್ನ
ಚಿಂತನೆಯನ್ನು ಮಾಡ್ತಾರೋ ಅವರ ಯೋಗಕ್ಷೇಮವನ್ನು ನಾನು ನೋಡ್ತೀನಿ ಅಂತ ಗೀತಾದೊಳಗೆ ಕೃಷ್ಣ ಹೇಳಿದ ಅಂತ ಹೇಳ್ತೀರಿ. ಯಾರು ಅನನ್ಯವಾಗಿ ನನ್ನ ಕಡೆ ನನ್ನನ್ನು ಸ್ಮರಿಸ್ತಾರೋ ಅಂತ, ನನ್ನನ್ನು ಅಂತಂದ್ರೆ ಕೃಷ್ಣ ಅಂತಂದ್ರೆ ನವಲಿಗರಿ ಚುಚ್ಚೋಣವಲ್ಲ, ಅರಿವು ಇರುವ ಆನಂದ ಸ್ವರೂಪದ ಕಡೆ ಲಕ್ಷ್ಯ ಕೊಡ್ತಾರೋ, ಆ ಸ್ಮರಣೆ ಒಳಗೆ ಇರ್ತಾರೋ ಅವರ ಯೋಗಕ್ಷೇಮ ಪ್ರಾರಬ್ಧ ನೋಡ್ಕೊತತಿ. ಪ್ರಾರಬ್ಧ ನೋಡ್ಕೊತೈತಿ ಅವರ ಯೋಗಕ್ಷೇಮವನ್ನು. ಅದು ಪ್ರಾರಬ್ಧ ಅನ್ನತಕ್ಕಂಥ ದೂತ ನೋಡೇ ನೋಡ್ತಾನೆ. ನಾವು ಅದ್ರ ಕಡೆ ಲಕ್ಷ್ಯ ಕೊಟ್ಟಿಲ್ಲಲ್ಲ. ನಾವು ಮಧ್ಯಾಹ್ನದ ಏನು ಊಟ ರೀ, ಯಾರು ಕೊಡ್ತಾರೋ ಏನು, ಸಂಜೆದು ಊಟ ಹೆಂಗೆ, ನಾಳೆ ಮುಂಜಾನೆದು ಹೆಂಗು, ಇದ್ರ ಕಡೆ ಲಕ್ಷ್ಯ ಕೊಡ್ತೇವೆ ಅಂತನ ನಮಗೆ ಅದು ಅನುಕೂಲ ಆಗೋದಿಲ್ಲ. ನೀ ಪ್ರಾರಬ್ಧದ ಮೇಲೆ ಹಾಕಿ ನಿಮ್ಮ ನೆನಪು ನಿನ್ನ ಸ್ಮರಣೆ ಒಳಗೆ ಉಳ್ಕೋಲ್ಲ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ ಅಂತ ಹೊಡಿ, ಏನಾಗಿದ್ದು ಆಲೆ ಅದು ನೋಡೋಣ ಅಂತ ವಿಚಾರ ಮಾಡಿ ನಿನ್ನೊಳಗೆ ನೀ ಏಕೋಭಾವನದಿಂದ ಒಡಗೂಡಕ್ಕೆ ಚಾಲು ಮಾಡು. ಅದನ್ನು ಮಾಡೋದಿಲ್ಲ ನಾವು. ಅದಕ್ಕೆ ಅವ್ರು ಹೇಳಿದ್ದು ನಿಮ್ಮ ಮನವು ನಿಂದೊಡೆ ಸಮನಿಪದು ಮುಕ್ತಿ. ನಿಮ್ಮ ಮನಸ್ಸು ನಿಂತಾಗ ಮುಕ್ತಿ ಐತಿ. ಅದಕ್ಕೆ ಹೇಳಿದ್ದು ಮನಯೇವ ಮನುಷ್ಯನಾಂ ಬಂಧ ಮೋಕ್ಷೋ ಕಾರಣ. ಮನಸ್ಸು ಎಲ್ಲದಕ್ಕೂ ಕಾರಣ ಅಂತ ಹೇಳಿ, ಬಂಧನಕ್ಕೂ ಕೂಡ ಮನಸ್ಸ ಕಾರಣ, ಮೋಕ್ಷಕ್ಕೂ ಕೂಡ ಮನಸ್ಸ ಕಾರಣ. ಬಂಧನ ಯಾವಾಗ ಆಗೈತಿ? ಚಂಚಲ ವೃತ್ತಿಯಿಂದ ಬಂಧನ ಆಗೈತಿ. ನಿಶ್ಚಲ ಆದಾಗ ಮುಕ್ತಿ ಐತಿ. ನಿಶ್ಚಲ ತೂಕ ತರಬೇಕಲ್ಲ ಅದನ್ನು. ಸಮುದ್ರದೊಳಗೆ ತೆರೆ ನೊರೆಗಳು ಏಳ್ತಿರ್ತಾವೆ ಹಾಗೆ, ಆದ್ರೆ ಅದು ನಿಶ್ಚಲವಾಗಿ ಇದ್ದಾಗ ಎಷ್ಟು ಶಾಂತ ಐತಿ ವಿಚಾರ ಮಾಡಿ ನೋಡಿದ್ರೆ. ಅದು ನಿಶ್ಚಲ ಆಗಲಿ ಅಂತ ನೀ ಎಷ್ಟು ಹೊರಗೆ ದಂಡಿ ಒಳಗೆ ನಿಂತರೂ ಅದು ನಿಶ್ಚಲ ಆಗೋದಿಲ್ಲ. ಒಳಗೆ ಹೋಗು, ನಿಶ್ಚಲನ ಐತದು. ಒಳಗೆ ಯಾವ ತರಂಗಗಳಿಲ್ಲ, ಆಳಕ್ಕೆ ಹೋದಾಗ ತರಂಗಗಳಿಲ್ಲ. ಹಾಗೆ ನಿನ್ನ ಒಳಗೆ ಆಳಕ್ಕೆ ಹೋಗು. ಈ ಮನುಷ್ಯನ ಬೆನ್ನು ಹತ್ತಿ ಏನು ಮಾಡಾಕತ್ತಿ ಅಂದ್ರೆ ದುಃಖವನ್ನು ಅನುಭವಿಸಾಕತ್ತೀನಿ. ಅದಕ್ಕೆ ಮನುಷ್ಯನ ಬೆನ್ನು ಹತ್ತಬೇಡ ಅಂತ. ಅದಕ್ಕೆ ಅವರು ಎಲೆಕ್ಕೆ ಹಾಕೋ ಮಾನಸವೇ, ಅದರೊಳಗೆ ಏನುಂಟು ನೋಡ್ಕೊ. ಯಾಕೆ ಹೀನ ವಿಷಯದೊಳಗೆ ಸುಳಿತಿ? ಹೀನ ವಿಷಯಗಳು ಅಂತಂದ್ರೆ ಇವರು ಬೇಡ ಬೇಡ ಭೋಗದೊಡನಾಟ ನಂಜು ಬೆರೆಸಿದ ಸವಿದೂಟ. ವಿಷಯ ವಸ್ತುಗಳು ಹೆಂಗದವು? ವಿಷಮಿಶ್ರಿತ ಆಹಾರ ಅವು. ಅವನು ಬೆನ್ನು ಹತ್ತಿ ಹೊಂಟಿ ನೀನು. ಅದರಿಂದ ಸುಖ ಆಗಲಿ, ಸುಖ ಸಿಗ್ತೈತಿ ಅಂತ ಅದಕ್ಕೆ ಬೆನ್ನು ಹತ್ತಿ ಹೊಂಟಿ. ಅವು ಹೆಂಗದವು ಅಂದ್ರೆ ವಿಷ ಮಿಶ್ರಿತ ಆಹಾರದವು. ಒಮ್ಮೆ ಹಿತ ಹಾಕವು, ಒಮ್ಮೆ ಅಹಿತ ಹಾಕವು. ಒಮ್ಮೆ ಸುಖ ಕೊಡ್ತಾವೆ, ಒಮ್ಮೆ ದುಃಖ ಕೊಡ್ತಾವೆ. ಬೇಕಾದ ಸುಖ, ಬೇಡಾದ ದುಃಖ. ಇದು ಮನುಷ್ಯನ ವೃತ್ತಿ. ಇದನ್ನು ಬಂದ್ ಮಾಡ್ಕೊ, ಅದನ್ನು ಬಿಡು. ಯಾವ ದೃಷ್ಟಿಯಿಂದ ನೋಡಾಕತ್ತಿ ನೀನು ಅವನ್ನ? ಕಾಮ ದೃಷ್ಟಿಯಿಂದ ನೋಡಾಕತ್ತಿ, ರಾಗ ದೃಷ್ಟಿಯಿಂದ ನೋಡಾಕತ್ತಿ ಅಂತನ. ಅವು ಒಮ್ಮೆ ಹಿತ ಹಾಕವು, ಒಮ್ಮೆ ಅಹಿತ ಹಾಕವು. ರಾಗ ಇದ್ದಾಗ ಹಿತ, ದ್ವೇಷ ಇದ್ದಾಗ ದುಃಖ. ರಾಗ ದ್ವೇಷಗಳಿಗೆ ಅನುಸಾರವಾಗಿ ಅವು ಹಿತ ಅಹಿತವಾಗಿ ತೋರ್ತವೆ. ಅವನು ಬಿಡೋ ನೀನು. ಆ ವಿಷಯದೊಳಗೆ ವಿಷ ಐತಂತ ನೋಡು. ನೋಡಿ ಒಳಗಿರ್ತಕ್ಕಂಥ ಆಸಕ್ತಿ ಮೋಹವನ್ನು ತೆಗೆದು ಹಾಕಿದಾಗ ನಿಶ್ಚಲವಾದಂಥ ಈರುವಿನ ಅನುಭವವನ್ನು ಮಾಡ್ಕೊಳ್ಳಿಕ್ಕೆ ಬರ್ತೈತಿ ಅಂತ ಅನುಭವಗಳು ನಮ್ಗೆ ಎಚ್ಚರಿಸಿದರೂ ಕೂಡ ನಾವು ಎಚ್ಚರ ಆಗೋಲ್ಲ. ಸಾಕಷ್ಟು ಅನುಭವಗಳು ಎಚ್ಚರ ಮಾಡಿ ಆಗ್ರಿ ಅಂತಂದ್ರೆ ಅವರು ಎಚ್ಚರ ಆಗಕ್ಕೆ ತಯಾರಿಲ್ಲ. ನಾವು ಎಷ್ಟು ಹೇಳಿದ್ರು? ಶಿವಾನಂದಜ್ಜವ್ರು ಎಷ್ಟು ಹೇಳಿದ್ರು? ಆತ್ಮಾನಂದಜ್ಜವ್ರು ಎಷ್ಟು ಹೇಳಿದ್ರು? ಯಾರು ತಯಾರಾಗ್ಯವು? ಬೆನ್ನು ಹತ್ಯವನು ಇಲ್ಲ. ಮಹಾತ್ಮರ ನಡೆದ ದಾರಿ ಒಳಗೆ ನಡೆದ್ರೆ ನಾವು ಮುಕ್ತರಾಕ್ಯವು. ಆದ್ರೆ ನಡೆಯಾಕೆ ತಯಾರಿಲ್ಲಲ್ಲ ನಾವು. ಅವರೆಲ್ಲ ಕಳೆಯಕ್ಕೆ ತೆಗೆದು ಎಲ್ಲ ಸ್ವಚ್ಛ ಮಾಡಿ ಇಟ್ಟಾರ. ಅಂಥ ದಾರಿ ಒಳಗೆ ನಡೆಯಕ್ಕೆ ತಯಾರಿಲ್ಲ ನಾವು. ಮತ್ತು ಈ ಮೋಹ ಎಂಬ ಪಾಶೆಗೆ ಬಿದ್ದು ಈ ಸಂಸಾರದೊಳಗೆ ಸುಖ ಕಾಣಬೇಕಂತ ಹಂಗೆ ಪ್ರಯತ್ನ ಮಾಡೇ ಮಾಡ್ತೇವೆ. ಸುಖ ಇಲ್ಲ. ದನಿಯು ಬೇಸರಿಕೆಯಿಂದನ ಕುಡಿತಿದ. ಒಂದು ದಿನದ ಸಿಲಕ್ಕೆ ಏನೈತಿ ಅದ ಜೀವನ ಪರ್ಯಂತರ ಕೊನೆಗೆ ಅದ ಉಳಿತೈತಿ ಅಂತ ಹೇಳಿದ್ದು. ಒಂದು ದಿನದ ಕೊನೆಗೆ ಏನು ಉಳಿದೈತಪ್ಪ ಅಂತಂದ್ರೆ ಆರಾಮ ಐತೋ ಏನೋ ದನವು ಬೇಸರಿಕೆ ಐತೋ ಅಂತ ವಿಚಾರ ಮಾಡಿ ನೋಡಿದ್ರೆ ದನವು ಬೇಸರಿಕೆನೇ ಐತಿ. ಕೊನೆಗೂ ಅದ ಉಳಿತೈತಿ.
ಇಷ್ಟೆಲ್ಲ ನಮ್ಮ ಹಿರಿಯರು ಶರೀರ ತ್ಯಾಗ ಮಾಡ್ಯಾರಲ್ಲ, ಏನು ಸುಖ ಸಿಕ್ತಂತ ತ್ಯಾಗ ಮಾಡಿದ್ರು, ಅವ್ರು ದುಃಖ ಐತಂತ ತ್ಯಾಗ ಮಾಡಿದ್ರು? ವಿಚಾರ ಮಾಡಿ ನೋಡಿರಿ, ಕೇಳ್ರಲ್ಲ. ಯಾರಿಗೆ ಸುಖ ಕೊಟ್ಟೈತಿದು? ಸುಖ ಕೊಟ್ಟೇ ಇಲ್ಲ, ಇದ್ರೊಳಗೆ ಸುಖ ಇಲ್ಲ. ಅದಕ್ಕೆ ಅವರು ಬೇಡ ಬೇಡ ಅಂತ ಹೇಳಿದ್ದಿದ್ರು. ಭೋಗದ ಒಡನಾಟದೊಳಗೆ ತೊಡಗಿ ಸುಖ ಕಾಣಬೇಕು ಅಂತ ನೀವು ಹೋರಾಟ ಮಾಡ್ತೀರಿ, ಸುಖ ಅದರೊಳಗಿಲ್ಲ. ಅದಕ್ಕೆ ಮನಸ್ಸಿಗೆ ಎಚ್ಚರಿಕೆಯನ್ನು ಕೊಡ್ರಿ. ಅದಕ್ಕೆ ಈ ಎಚ್ಚರಿಕೆಯನ್ನು ಕೊಡಬೇಕಂದ್ರೆ ಬುದ್ಧಿ ಜಾಗೃತ ಆಗಿರಬೇಕಲ್ಲ. ಬುದ್ಧಿ ಮಲ್ಕೊಂಡು ಬಿಟ್ಟೈತಿ ನಮ್ಮದು, ಅದನ್ನು ಎಚ್ಚರಿಸ್ಬೇಕಲ್ಲ. ಅದಕ್ಕೆ ಹೆಂಗೆ ಎಚ್ಚರ ಆಕೈತಿ? ಗಂಟೆ ಬಡೋದ್ರೆ ಎಚ್ಚರ ಆಗೋದಿಲ್ಲ. ನಾವು ಗಂಟೆ ಕಟ್ಟಿದ್ದೀವಿ ದೇವಸ್ಥಾನಕ್ಕೆ, ದೇವ್ರು ಎಚ್ಚರ ಆಗಲಿ ಅಂತ ಗಂಟೆ ಬಡೋದು ಒಳಗೆ ಹೋಗ್ಯವ ನಾವು. ಗಂಟೆ ಬಡೋದ್ರೆ ದೇವ್ರು ಹೇಳ್ತಾವನ? ಹೌದಲ್ಲ? ವಿಚಾರ ಮಾಡು ನಿನ್ನೊಳಗೆ ಯಾವ್ದು ಹಿತ ಐತಿ ಯಾವ್ದು ಐತಿ ಅಂತ. ಇದು ಸಾಮಾನ್ಯ ತಿಳುವಳಿಕೆ. ವಿಶೇಷವಾದಂಥ ವಿವೇಕ ಐತಲ್ಲ, ಅದನ್ನು ಎಚ್ಚರಿಸು. ಇದು ನಿತ್ಯ, ಇದು ಅನಿತ್ಯ ಎಂಬುದನ್ನು ಅರಿ. ಯಾವುದು ನಿತ್ಯ ಐತಿ ಯಾವ್ದು ಅನಿತ್ಯ ಐತಿ ಅಂತ ವಿಚಾರ ಮಾಡಿ ನೋಡ್ಕೊ. ಈ ಶರೀರ ಮಲ್ಲು ಮಾಡಿಕೊಂಡು ಇಂದ್ರಿಯಗಳಿಗೆ ಗೋಚರ ಆಗ್ತಕ್ಕಂಥ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳು ಹೆಂಗದವು ಅಂತಂದ್ರೆ ಅನಿತ್ಯದವು, ನಿತ್ಯ ಇಲ್ಲ. ಈ ಶರೀರ ನಿತ್ಯ ಐತೆ ಅನ್ನುವಂಥ ವಿಚಾರ ಮಾಡಿ ನೋಡಿದರೆ ಒಂದು ಅವಸ್ಥೆ ಒಳಗೆ ಮಾತ್ರ ಐತಿ ಇದು ಶರೀರ. ಎಚ್ಚರಿಕೆ ಅವಸ್ಥೆ ಒಳಗೆ ಇದಕ್ಕೆ ನಾನು ನಂದು ಅಂತ ಇದರ ಮೋಹಕ್ಕೆ ಬಲೆ ಬಿದ್ದು ವಿಚಾರ ಮಾಡಿ ನೋಡಿದ್ರೆ ನಿಂದು ಅಲ್ಲ, ನೀನು ಅಲ್ಲ. ಹೌದಲ್ರಿ? ಇದು ನಿಂದನೋ ನೀನನೋ ಇದು ಅಲ್ಲ, ನಿಂದು ಅಲ್ಲ ನೀನು ಅಲ್ಲ ಇದು. ಯಾಕಂದ್ರೆ ಒಂದು ಅವಸ್ಥೆ ಒಳಗೆ ಮಾತ್ರ ಐತಿ. ನೀನು ಮಾತ್ರ ಅಖಿಳ ಅವಸ್ಥೆ ಒಳಗದಿ. ಅಂದ್ರೆ ಎಚ್ಚರ, ಕನಸು, ನಿದ್ರೆ ಮೂರು ಅವಸ್ಥೆಯನ್ನು ಅರಿತಾ ಬೇರೆ ಸಾಕ್ಷಿಕನಾಗಿದೆ ನೀನು. ಅರಿವ ನೀನದಿ. ಆ ಅರಿವಿನ ನೆನಪಿನ ಒಳಗೆ ಉಳಿದೆ ಅಂದ್ರೆ ಆ ಮನಸ್ಸು ನಿಲ್ತೈತಿ ಅಂತ. ಆ ಅರಿವಿನ ಸ್ಮರಣೆಯನ್ನು ಮಾಡ್ಕೋ. ನೀನು ಯಾರು ಅನ್ನೋದನ್ನು ನೆನಪು ಮಾಡ್ಕೋ. ಅದನ್ನು ನೆನಪು ಮಾಡ್ಕೋಬೇಕಂದ್ರೆ ಇವನ್ನೆಲ್ಲ ಅಲ್ಲುಗಳ್ಕೊಂತ ಬಾ. ತನು ಇದೇನು ಎನ್ನೊಳಗೆ ಬಂದಿತ್ತೆ ಹಿತಕ್ಕೆ ಅನ್ನುವಂಥ ಈ ವಿಚಾರವನ್ನು ನಿನ್ನೊಳಗೆ ಏಕೋಭಾವನದಿಂದ ಮಾಡ್ಕೊತ ಬಂದಾಗ ಈ ಭಾವ ನಷ್ಟ ಆಗಿ ಆ ಜಾಗರಣದ ಅವಸ್ಥೆ ಬರ್ತೈತಿ. ನಿಜ ಜಾಗರಣ ಇದು, ಸುಳ್ಳು ಜಾಗರಣ ಇದು. ಹೌದಲ್ಲ? ಇದು ರಾಗಿದ್ದಾಗ ಇದು ಎಚ್ಚರ, ರಾಗಿಲ್ಲ ಅಂದ್ರೆ ಇದ್ರೊಳಗೆ ಎಚ್ಚರಿಕೆನೇ ಇಲ್ಲ. ರಾಗ ಹೋತೆ ಅಂದ್ರೆ ಇಲ್ಲ ಇಲ್ಲಿದು. ಹೌದಲ್ಲ? ಅದಕ್ಕೆ ಅವರು ಹೇಳಿದರು ನಿಜ ಜಾಗರಕ್ಕೆ ಹೋಗುವ, ಅದ ನಿನ್ನ ನಿಜ ಧಾಮ ಅಂತ. ನಿನ್ನ ನಿಜ ಸ್ಥಿತಿ ಅದು. ಅದನ್ನು ಜಾಗೃತ ಮಾಡಿಕೊಳ್ಳಿಕ್ಕೆ ಈ ವಿಚಾರಗಳು ಬೇಕಲ್ಲ. ಸತತ ಆ ವಿವೇಕವನ್ನು ಜಾಗೃತ ಮಾಡಿಕೊಳ್ಳಿಕ್ಕೆ ಈ ವಿಚಾರ ಎಡೆಬಿಡದೆ ಮಾಡಬೇಕಲ್ಲ. ಹಿಂಗದೆ ನಿತ್ಯ ಕರ್ಮಗಳನ್ನು ಬಿಟ್ಟು ಬಿಡದೆ ಮಾಡಬೇಕಲ್ರಿ. ಇದನ್ನು ನಾವು ಏನು ನೆವ ಹೇಳ್ತೇವೆ ಇದಕ್ಕೆ ಅಲ್ಲಿ ಕೆಲಸ ಇತ್ತು, ಇಲ್ಲಿ ಕೆಲಸ ಇತ್ತು, ಅದನ್ನು ಮಾಡಬೇಕಿತ್ತು, ಇದನ್ನು ಮಾಡಬೇಕು. ಅದು ಯಾರಾದರೂ ಮಾಡ್ತಾರೆ, ಅದು ನಿನ್ನ ಕರ್ತವ್ಯನ ಅಲ್ಲದ. ಮನುಷ್ಯನ ಕರ್ತವ್ಯ ವಿಷಯ ಗಳಿಸೋದು, ವಿಷಯ ಬೆಳೆಸೋದು ಅಲ್ಲ ಅಂತ ಹೇಳಿದ್ರು ಅವರು. ಮನುಷ್ಯನ ಕರ್ತವ್ಯ ಏನು ಅಂತಂದ್ರೆ ತನ್ನ ನಿಜವನ್ನು ಅರಿದು, ಅದಕ್ಕೆ ನಿನ್ನ ನಿಜವಿದನೆ ತಿಳಿ ಬೇರನ್ನದಲೇ ಮನುಜ ಅಂತ ಹೇಳಿದವರು. ನೀನು ಯಾರದಿ ಅನ್ನೋದು ಒಂದ ತಿಳ್ಕೊ. ಇಲ್ಲೇ ನೀನು ಯಾರು ಅನ್ನೋದು ಗೊತ್ತಿಲ್ಲದಕ್ಕೆ ಇಷ್ಟು ಬಳಲಿಕೆ ಆಗಿದ್ದು. ವಿಷಯಗಳನ್ನು ಬೆನ್ನತ್ತಿ ಹೊಂಟಿ ನೀನು ಯಾರದಿ ಅಂತ ತಿಳಿದು ನೋಡಿದ್ರೆ ನೀ ಸುಖ ಸ್ವರೂಪನದಿ. ಸುಖ ನಿನ್ನೊಳಗೆ ಐತಿ, ಆ ವಿಷಯದ ಒಳಗಿಲ್ಲ ಅನ್ನೋದು ಅವಾಗ ಖಾತ್ರಿ ಆಗತ್ತೆ. ಅದಕ್ಕೆ ನಿನ್ನ ನಿಜವಿದನೆ ತಿಳಿ ಅಂತ ಹೇಳಿದ್ದವು. ಅಂಥ ವಿಚಾರವನ್ನು ನಾವು ಸತತ ಮಾಡಬೇಕಾಗೈತಿ. ಅಂದಾಗ ಮಾತ್ರ ಈ ಮನುಷ್ಯ ಜನ್ಮಕ್ಕೆ ಬೆಲೆ. ಇಲ್ಲ ಅಂದ್ರೆ ವ್ಯರ್ಥ ಅಂತ. ಇದು ಒಂದು ಪಶು ಪಕ್ಷಾದಿಗಳ ಜನ್ಮದಂತೆ ಇದು ಒಂದು ಪ್ರಾಣಿ, ಮನುಷ್ಯ ರೂಪೇನ ಮೃಗ ಅಂತ. ಹೌದಲ್ಲ? ಮನುಷ್ಯನ ರೂಪ ಐತಿ ಖರೆ, ಆದ್ರೆ ಮೃಗದ ವರ್ತನೆನ ಐತಿ. ಅಲ್ಲಿಯೂ ಹಿತ ತಿಳುವಳಿಕೆ ಅಷ್ಟೈತಿ, ಇಲ್ಲಿ ಅದು ಕೂಡ ಮರೆತು ಬಿಟ್ಟೇವೆ ನಾವು ಇವತ್ತು. ಹಿತನೂ ಕೂಡ ಮರೆತು ಏನು ಆಗಲ್ಲಿ ಹೇಳಿರಲ್ಲ, ಮಬ್ಬಿನ ಪದಾರ್ಥಗಳನ್ನು ಸೇವನೆ ಮಾಡಿ ಸುಖದಿಂದ ಇರಬೇಕಂತ ಹೊಂಟೇವೆ ನಾವು. ಹೌದಲ್ಲ? ಚಟಾದಿಗಳನ್ನು ಅವಲಂಬನೆ ಆಗಿ ಅದರ ಅವಶ್ಯಕತೆನೇ ಇಲ್ಲ ಮನುಷ್ಯನಿಗೆ.
ಅನ್ನ ನೀರು ಆಶ್ರಯ ಬಿಟ್ಟರೆ ಬೇರೆ ಅವಶ್ಯಕತೆನೇ ಇಲ್ಲ. ಇವು ಜನ್ಮ ಜನ್ಮಾಂತರ ಬಂದಂಥ ಚಟಗಳು. ಈ ಕಲ್ತದ್ದು ಚಟ ಅದಾವಲ್ಲ ಅವನು ಬಿಡೋದು ಯಾವಾಗ? ಇವನ್ನ ಬಿಡೋಕ್ಕಾಗೋದಿಲ್ಲ. ಮತ್ತು ಈ ಕಲ್ತದ್ದು ಹೌದಲ್ರಿ, ಈಗ ಈ ಜನ್ಮದಾಗ ಕಲ್ತೇವಲ್ಲ, ಅವಶ್ಯಕ ಚಟಗಳಲ್ಲವು, ಅನವಶ್ಯಕ ಚಟಗಳು. ಅವಶ್ಯ ಚಟಕ್ಕಾಗಿ ಎಷ್ಟು ಜನ್ಮ ಹೋಗ್ಯಾವೋ ಏನೋ ಅಂತಾರವ್ರು. ತನು ಅನೇಕವನಿತ್ಯ ಭವಭಂಗಳಲ್ಲಿ ಅನಿಮಿತ್ಯ ವೈರಿಗಳೇನಪ್ಪ ಕಾಮಾದಿಗಳಿಗಾಗಿ. ಈ ಕಲ್ತದ್ದು ಚಟಗಳು ಎಂತೆಂಥವನ್ನು ಕಲ್ತೇವೆ ನೋಡ್ರಲ್ಲ. ಮನ್ಯಾಗ ಮೃಷ್ಟಾನ್ನ ಭೋಜನವನ್ನು ಬಿಟ್ಟು ಪಳೆ ಮಾಂಸವನ್ನು ಭಕ್ಷಿಸುವಂತೆ. ಎಲ್ಲ ಏನು ಧೂಳು ಮುತ್ತಿದ್ದ ಇದಾಗಿ ಎಲ್ಲ ಹೊಲಸು ಕೊಳತು ನಾರು ಅಂತ ಅದಕ್ಕೆ ಮಸಾಲೆ ಹಾಕಿದಾಗ ಅದು ಭಾಳ ರುಚಿ ಅನ್ನಿಸ್ತದೆ. ಹೌದಲ್ಲ? ಇಲ್ಲೇ ಮೃಷ್ಟಾನ್ನ ಭೋಜನ ಐತಿ, ಅದನ್ನು ಬಿಟ್ಟೆವು. ಅದಕ್ಕೆ ಕಡೆ ಆಸೆ ಮಾಡಾಕತ್ತತಿ ಮನಸ್ಸು. ಅದಕ್ಕೆ ಅವ್ರು ಹೇಳ್ತಾರೆ, ಅದು ಅವಾಗ ಬುದ್ಧಿ ಹೇಳಬೇಕಲ್ಲ. ಎಲೆ ಕಾಕು ಮಾನಸವೇ, ಅದರ ಒಳಗೆ ಏನುಂಟು ನೋಡ್ಕೋ. ಅದು ಚಲಪಾಲ ಚಲ್ಲಿ ಸೆರೆಗುಡದಂತೆ ಅಂತ ಹೇಳ್ತಾರೆ ಅವರು. ಅಮೃತ ಸಮಾನವಾದಂಥ ಹಾಲನ್ನು ಏನು ಮಾಡೋದು,